ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ, ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ತುಂಬಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕರಿಯರ್, ಸ್ವಲ್ಪ ಜನ ಲವ್ ಲೈಫ್, ಸ್ವಲ್ಪ ಜನ ಫಿನಾನ್ಷಿಯಲ್ ಸಿಚುವೇಶನ್, ಸ್ವಲ್ಪ ಜನ ಓವರ್ ಆಲ್ ರೆಸ್ಟ್ ಆಫ್ ದ ಇಯರ್ ಹೆಂಗಿರುತ್ತೆ, ಹಿಂಗೆಲ್ಲಾ ಕ್ವೆಶನ್ಸ್ ಮಾಡ್ತಾ ಇದ್ರಿ. ಸೊ ದ್ಯಾಟ್ ಇಸ್ ವೈ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಏನ್ ಬರ್ತಾ ಇದೆ, ಕರಿಯರ್, ಲವ್ ಲೈಫ್, ಫಿನಾನ್ಸಸ್, ಅದ್ ಹೆಂಗ್ ನಿಮ್ಮ ಒಂದು ಎಮೋಷನಲ್ ಪ್ರಾಕ್ಟಿಕಲ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಅಂಡ್ ಯೂನಿವರ್ಸ್ ಕಡೆಯಿಂದ ಓವರ್ ಆಲ್ ಆಗಿ ನಿಮಗೆ ಗೈಡೆನ್ಸ್ ಏನಿದೆ ಅದನ್ನ ಕೂಡ ಡಿಸ್ಕಷನ್ ಮಾಡೋಣ. ಸೊ ಹೋಗೋದಕ್ಕೂ ಮುಂಚೆ ಗೈಸ್, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನ್ ಇಮೇಜಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಇನ್ ಕೇಸ್ ನಿಮಗೆ ಇಮೇಜಸ್ ನ ಚೂಸ್ ಮಾಡಕ್ ಕಷ್ಟ ಆಯ್ತು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ನಿಮ್ಮ ಆಪ್ಷನ್ಸ್ ನ ಆ ರೀತಿಯಾಗಿ ಚೂಸ್ ಮಾಡ್ಕೊಬಹುದು. ಅಂಡ್ ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ, ಆ ಒಂದು ಸಿಚುವೇಶನ್, ಕರಿಯರ್ ಮೇಲಾಗಿರ್ಬೋದು, ಲವ್ ಲೈಫ್ ಮೇಲಾಗಿರ್ಬೋದು, ಫಿನಾನ್ಷಿಯಲ್ ಸಿಚುವೇಶನ್ ಮೇಲಾಗಿರ್ಬೋದು, ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗೈಸ್, ಇನ್ನೇನು ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ ಚೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ಡೈರೆಕ್ಟ್ ಆಗಿ ನೀವು ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಕೂಡ ಮಾಡ್ಬೋದು. ಓಕೆ, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಬಾಯ್. ಹೆಲೋ ಗ್ರೂಪ್ 1, ಯಾರಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಏನೆಲ್ಲ ಮೆಸೇಜಸ್ ಟ್ಯಾರೋ ಕಡೆಯಿಂದ ನಿಮಗಿದೆ ಅಂತ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಆ ಮೆಸೇಜ್ ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಫಸ್ಟಿಗೆ ನಿಮ್ಮ ಕರಿಯರ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಏನ್ ಬರ್ತಾ ಇದೆ ನಿಮ್ಮ ಕರಿಯರ್ ಅಂತ ಬಂದ್ರೆ, ವಾಟ್ ಈಸ್ ಕಮಿಂಗ್ ನೆಕ್ಸ್ಟ್. ಗ್ರೂಪ್ 1 ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿದೆ. ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ನಿಮ್ಮ ಕಲೀಗ್ ಅಥವಾ ನಿಮ್ಮ ಬಾಸ್ ಝೋಡಿಯಾಕ್ ಸೈನ್ ಆಗಿರ್ಬೋದು. ನಿಮ್ದು ಬಾಸ್ ಎಲ್ಲ ಗೊತ್ತಿರೋ ಡೌಟ್. ಸೊ ನಿಮ್ಮ ಝೋಡಿಯಾಕ್ ಸೈನ್ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್ ನಿಮ್ ಬಗ್ಗೆನೇ ಇಲ್ಲಿ ರೀಡಿಂಗ್ ಬರ್ತಾ ಇದೆ ಅಂತ. ಸೊ ಮೇನ್ ಆಗಿ ನಿಮ್ಮ ವರ್ಕ್ ಬಗ್ಗೆ ಕೆಲವೊಬ್ಬರಿಗೆ ಸ್ಟಡೀಸ್ ಬಗ್ಗೆ ಕೂಡ ಹೇಳ್ತಾ ಇದೆ. ಅಂಡ್ ವುಮೆನ್ ಎನರ್ಜಿ ಡೈರೆಕ್ಟ್ ಆಗಿ ಬರ್ತಾ ಇದೆ. ಒಂದು ಲೇಡಿ ನಿಮ್ಮ ವರ್ಕ್ ನ ಹ್ಯಾಂಡಲ್ ಮಾಡ್ತಾ ಇದಾರೆ ಅಂದ್ರೆ ಪ್ರಾಬ್ಲಿ ಅವ್ರ ಬಗ್ಗೆ ಕೂಡ ಇಲ್ಲೇನೋ ಹೈಲೈಟ್ ಆಗ್ತಾ ಇದೆ. ನಿಮಗೆ ವಾಟ್ಸ್ ಕಮಿಂಗ್ ನೆಕ್ಸ್ಟ್ ಅಂತ ಬಂದ್ರೆ ಏನೋ ಒಂದು ಮೇಜರ್ ಚೇಂಜಸ್ ಆಗ್ತಿರೋದ್ ನೋಡ್ತಾ ಇಲ್ಲ. ಮೋರ್ ಲೈಕ್ ಯಾರನ್ನೂ ನೋಡಿ ನೀವು ಮೋಟಿವೇಟ್ ಆಗೋದನ್ನ ನೋಡ್ತಿದೀನಿ. ಯಾರೋ ಒಬ್ರು ಲೇಡಿ ಫಿಗರ್, ನೀವೇ ಆಗಿರ್ಬೋದು ಇದು, ಅಥವಾ ನಿಮ್ ಲೈಫಲ್ಲಿ ಒಂದು ಲೇಡಿ ಫಿಗರ್, ಒಂದು ವುಮೆನ್ ಫಿಗರ್ ಆಗಿರ್ಬೋದು, ನಿಮ್ ಲೈಫಲ್ಲಿ ಬರ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ, ನಿಮ್ಗೆ ಪ್ರೊಫೆಷನಲಿ ಹೆಂಗೆ ಗ್ರೋ ಆಗ್ಬೇಕು ಅಂತ ಟೀಚ್ ಮಾಡೋದು, ಅಥವಾ ಅವರ ಒಂದು ಗ್ರೋತ್ ನೋಡ್ಬಿಟ್ಟು, ಅವರ ಒಂದು ವರ್ಕ್ ನೋಡ್ಬಿಟ್ಟು ನಿಮಗೆ ಇನ್ಸ್ಪಿರೇಷನ್ ಎಲ್ಲ ಆಗೋದೆಲ್ಲ ನೋಡ್ತಿದೀನಿ. ಸೊ ಕ್ವೀನ್ ಅಂತಂದ್ರೆ ಆಲ್ವೇಸ್ ಕ್ವೀನ್ ಇಸ್ ಅ ಕ್ವೀನ್. ಸೊ ನೀವ್ ಏನ್ ವರ್ಕ್ ಮಾಡ್ತಾ ಇರ್ತೀರಾ ಅಲ್ಲಿ ನಿಮಗೆ ಯಾವ ತರ ಒಂದು ಪೊಸಿಷನ್ ಬರುತ್ತೆ, ಯಾವ ತರ ಒಂದು ಸಿಚುವೇಶನ್ ಬರುತ್ತೆ ಅಂದ್ರೆ ನೀವ್ ಇನ್ನೊಬ್ರು ಮಾತನ್ನ ಕೇಳೋ ನೆಸೆಸಿಟಿ ಇರಲ್ಲ. ಮೋರ್ ಲೈಕ್ ನೀವೊಂದು ಕ್ವೀನ್ ತರ ಇರ್ತೀರಾ. ಪ್ರಾಬಬ್ಲಿ ನಿಮ್ಮ ಗ್ರೂಪಿಗೆ ನೀವೇ ಹೆಡ್ ಆಗೋದು, ಅಥವಾ ನೀವ್ ಯಾವ ತರ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಕೆಲ್ಸ ಯಾವ ರೀತಿ ಟರ್ನ್ ಆಗುತ್ತೆ ಅಂದ್ರೆ ನೀವ್ ಇನ್ನೊಬ್ರು ಮಾತ್ ಕೇಳ್ಬಿಟ್ಟು ನೀವ್ ರೂಲ್ಸ್ ನ ಫಾಲೋ ಮಾಡೋದ್ ನೆಸೆಸಿಟಿ ಇರಲ್ಲ. ನಿಮ್ ರೂಲ್ಸ್ ನ ನೀವೇ ಹಾಕೊಂತೀರಾ, ನಿಮ್ ಬೌಂಡ್ರೀಸ್ ನ ನೀವೇ ಹಾಕೊಂತೀರಾ, ನಿಮ್ಮ ಚಾಲೆಂಜಸ್ ನ ನೀವೇ ಫ್ರೇಮ್ ಮಾಡ್ಕೊಂತೀರಾ.
ಸೊ ಕರಿಯರ್ ನಿಮ್ ಮೈನ್ ಆಗಿ ಯೂನಿವರ್ಸ್ ನಿಮ್ನ ಯಾವ ಒಂದು ಪೊಸಿಷನ್ ಪ್ರಿಪೇರ್ ಮಾಡ್ತಾ ಇದೆ ಅಂದ್ರೆ ವೇರ್ ಯು ಶುಡ್ ಬಿ ಇಂಡಿಪೆಂಡೆಂಟ್. ಯಾವುದೇ ಕೆಲಸ ಬಂದ್ರು, ಯಾವುದೇ ಪೊಸಿಷನ್ ಬಂದ್ರು ಇನ್ನೊಬ್ರು ಮೇಲೆ ಡಿಪೆಂಡೆಂಟ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಯೂನಿವರ್ಸ್ ನಿಮ್ನ ವೆರಿ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ಪ್ರಿಪೇರ್ ಮಾಡ್ತಾ ಇದೆ. ಅಂಡ್ ತುಂಬಾ ಜನ ನೋಡಿದೀನಿ ಇವಾಗ ಕರಿಯರ್ ಅಲ್ಲಿ ಏನಾದ್ರು ಅಪ್ಸ್ ಅಂಡ್ ಡೌನ್ಸ್ ಆಯ್ತು, ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ ಅದನ್ನ ಮನೆಗ್ ತನಕ ಕ್ಯಾರಿ ಮಾಡ್ಕೊ ಬರ್ತಾರೆ. ಕರಿಯರ್ ಎನರ್ಜಿನೇ ಮನೆಯಲ್ಲೂ ಎಕ್ಸ್ಪ್ರೆಸ್ ಮಾಡ್ತಾರೆ, ಮನೆಯಲ್ಲಿರೋರ್ಗು ಅದೇ ರೀತಿ ಟ್ರೀಟ್ ಮಾಡ್ತಾರೆ ಜಸ್ಟ್ ಬಿಕಾಸ್ ಅವ್ರ ಡೇ ಚೆನ್ನಾಗಿರಲ್ಲ ಅಂತ. ಬಟ್ ನಿಮ್ಮನ್ನ ಹಂಗ್ ಮಾಡಕ್ ಬಿಡಲ್ಲ. ದಟ್ ಈಸ್ ದ ಒನ್ ಮೇನ್ ಥಿಂಗ್ ಐ ಆಮ್ ಸೀಯಿಂಗ್ ಗ್ರೂಪ್ 1. ಅಂದ್ರೆ ನೀವು ವರ್ಕ್ ಎಲ್ಲಿಟ್ಟಿರ್ಬೇಕು, ಎಷ್ಟು ರೂಲ್ಸ್ ಫಾಲೋ ಮಾಡ್ಬೇಕು, ಎಷ್ಟು ಟೈಮ್ ಫಾಲೋ ಮಾಡ್ಬೇಕು ಅಷ್ಟು ಮಾಡ್ಬಿಡ್ತೀರಾ. ಮನೆಗೆ ಅದೇ ಎನರ್ಜಿನ ನೀವು ಕ್ಯಾರಿ ಮಾಡಿ ಬರಲ್ಲ. ಕರಿಯರ್ ಲೈಫ್, ಪ್ರೊಫೆಷನಲ್ ಲೈಫ್ ಮತ್ತೆ ಪರ್ಸನಲ್ ಲೈಫ್ ನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೇಕು ಅಥವಾ ಎಷ್ಟು ಚೆನ್ನಾಗಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅಂತ ಯೂನಿವರ್ಸ್ ನಿಮ್ಗೆ ಪ್ರಿಪೇರ್ ಮಾಡ್ತಾ ಇದೆ. ಅಂಡ್ ಮೋರ್ ಲೈಕ್ ವರ್ಕ್ಗೆ ನೀವು ಎಮೋಷನಲಿ ಕನೆಕ್ಟ್ ಆಗಲ್ಲ, ತುಂಬಾ ಲಾಜಿಕಲ್ ಆಗಿ ಥಿಂಕ್ ಮಾಡ್ತೀರಾ. ಕಮ್ಯುನಿಕೇಶನ್ ತುಂಬಾ ಇಂಪ್ರೂವ್ ಆಗುತ್ತೆ. ನೀವು ತಗೊಳ್ಳೋ ಡಿಸಿಷನ್ಸ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಪ್ರೇಸ್ ಮಾಡೋ ಪಾಸಿಬಿಲಿಟೀಸ್ ಇದೆ. ನಿಮ್ಮ ಡಿಸಿಷನ್ ಮೇಕಿಂಗ್, ನಿಮ್ಮ ಥಾಟ್ ಪ್ರೊಸೆಸ್, ಥಿಂಕಿಂಗ್ ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಪ್ರಾಬಬ್ಲಿ ನಿಮಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಬರುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಗ್ರೂಪ್ 1 ಒನ್ ಬೆಸ್ಟ್ ಥಿಂಗ್ ಈಸ್ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತೀರಾ ನಿಮ್ಮ ಕರಿಯರ್ನ. ತುಂಬಾ ಚೆನ್ನಾಗಿ ಇಂಡಿಪೆಂಡೆಂಟ್ ವೇಯಲ್ಲಿ, ಯಾರಿಗೂ ಡಿಪೆಂಡೆಂಟ್ ಆಗ್ದನೆ, ಏನಕ್ಕೂ ಎಮೋಷನಲಿ ಅಟ್ಯಾಚ್ ಆಗ್ದನೆ ತುಂಬಾ ಲಾಜಿಕ್ ವೇಯಲ್ಲಿ ನೀವು ಕರಿಯರ್ನ ಲೀಡ್ ಮಾಡ್ತೀರಾ. ಅಂದ್ರೆ ಇವಾಗ ಓಕೆ ಏನೋ ಒಂದು ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ರಿಟರ್ನ್ ಬರಲ್ಲ, ಹಂಗಂತ ನೀವು ಕಂಪ್ಲೀಟ್ಲಿ ಡಿಸಪಾಯಿಂಟ್ಮೆಂಟ್ ಆಗೋದು, ಕಂಪ್ಲೀಟ್ಲಿ ಆ ಎನರ್ಜಿನ ಬೇರೆ ಒಂದು ಏರಿಯಾಗ ಹಾಕೋದು, ಆ ಎನರ್ಜಿನೇ ಕ್ಯಾರಿ ಮಾಡ್ಕೊಂಡು ಹಂಗೆಲ್ಲ ಮಾಡಲ್ಲ ನೀವು. ಓಕೆ ಇವತ್ ಬರ್ಲಿಲ್ಲ ನಾಳೆ ಬರುತ್ತೆ, ವೆರಿ ಪ್ರಾಕ್ಟಿಕಲ್ ಅಂಡ್ ಲಾಜಿಕಲ್ ಆಗಿ ಕರಿಯರ್ನ ಯೋಚನೆ ಮಾಡೋದು ನೋಡ್ತಾ ಇದೀನಿ ಗ್ರೂಪ್ 1. ದಟ್ ಈಸ್ ಒನ್ ಪ್ಲಸ್ ಪಾಯಿಂಟ್ ಅಗೇನ್. ಲೆಟ್ಸ್ ಸಿ ವಾಟ್ ಎಲ್ಸ್, ಇನ್ನು ಏನ್ ಬರ್ತಾ ಇದೆ ಕರಿಯರ್ ಅಂತ ಬಂದ್ರೆ ಅಂತ. 10 ಆಫ್ ಪೆಂಟಕಲ್ಸ್ ಅಗೇನ್. ಸಿ ಇಲ್ಲಿ ಒನ್ ಥಿಂಗ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಲಾಜಿಕಲ್ ಅಂಡ್ ಪ್ರಾಕ್ಟಿಕಲ್ ಮೆಸೇಜಸ್ ಬರ್ತಾ ಇದೆ. ಯಾವುದೇ ರೀತಿ ಎಮೋಷನಲ್ ಕಾರ್ಡ್ಸ್ ಇಲ್ಲಿ ಬರ್ತಾ ಇಲ್ಲ. ಎಮೋಷನಲ್ ಕಾರ್ಡ್ಸ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಗ್ರೂಪ್ 1ಗೆ. ಸೊ ತುಂಬಾ ಲಾಂಗ್ ಟರ್ಮ್ ಮೈಂಡ್ ಸೆಟ್ ಇಟ್ಕೋಬೇಕು. ಅದೇ ಹೇಳದ್ನಲ್ಲ, ಇವಾಗ ಎಫರ್ಟ್ ಹಾಕ್ದೆ ನಂಗೆ ಇವತ್ತೇ ರಿಸಲ್ಟ್ಸ್ ಬರ್ಲಿಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಆಗೋ ನೆಸೆಸರಿ ಇಲ್ಲ, ಗಿವ್ ಅಪ್ ಮಾಡೋ ನೆಸೆಸರಿ ಇಲ್ಲ. ಎಸ್ಪೆಷಲಿ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾ ಅಪ್ಲೈ ಆಗುತ್ತೆ. ಈ ಒಂದು ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಪೋಸ್ಟ್ ಮಾಡ್ತಾರೆ, ವ್ಯೂಸ್ ಬರಲ್ಲ, ಕಂಪೇರ್ ಮಾಡ್ತಾರೆ, ಅವ್ರಿಗೆ ಬರ್ತಿದೆ ನಂಗೆ ಬರ್ತಾ ಇಲ್ಲ ಅನ್ಕೊಳ್ಳೋದು, ಗಿವ್ ಅಪ್ ಮಾಡ್ಬಿಡೋದು, ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡಲ್ಲ. ಸೊ ದಟ್ ಈಸ್ ರಾಂಗ್. ನಿಮ್ಮ ಗೋಲ್ ಲಾಂಗ್ ಟರ್ಮ್ ಆಗಿರ್ಬೇಕು. ಇವತ್ತು ನಾಳೆದು ಓಕೆ, ಇವತ್ತು ನಾಳೆ ವ್ಯೂಸ್ ಬರುತ್ತೆ, ನಾಡಿದ್ ಬರ್ಲಿಲ್ಲ ಅಂದ್ರೆ ಮತ್ತೇನ್ ಮಾಡ್ತೀರಾ, ಮತ್ತೆ ಡಿಸಪಾಯಿಂಟ್ಮೆಂಟ್ ಆಗ್ತೀರಾ. ಬಟ್ ಅದೇ ನೀವು ಗೋಲ್ 3 ತಿಂಗಳು ಆದ್ಮೇಲೆ ಇಟ್ಕೊಂಡಾಗ, ಈ ಜರ್ನಿ ಎಲ್ಲ ನೋಡಿದಾಗ ಒಂದು ಹ್ಯಾಬಿಟ್ ಬಿಲ್ಡ್ ಮಾಡ್ಬಿಟ್ಟಿರ್ತೀರಾ ಆಲ್ರೆಡಿ, ಅಪ್ಲೋಡ್ ಮಾಡೋದು, ಕಾಂಟೆಂಟ್ ಮಾಡೋದು. ಆಮೇಲೆ ನೀವು ಗಿವ್ ಅಪ್ ಮಾಡಕ್ ನಿಮಗೇನೆ ಮನ್ಸ್ ಬರಲ್ಲ. ಹೇಳ್ತಾರಲ್ಲ ಇವಾಗ ಏನೋ ಒಂದು ಹ್ಯಾಬಿಟ್ ಬೆಳೆಸ್ಕೋಬೇಕಂದ್ರೆ ಕಂಟಿನ್ಯೂಸ್ 14 days ಅಥವಾ 41 days ಅನ್ಸುತ್ತೆ, ಐ ಆಮ್ ನಾಟ್ ಶೋರ್, ಅದನ್ನ ಮಾಡ್ತಾ ಇದ್ರೆ ಸಾಕು, ನಾವು ಆಟೋಮೆಟಿಕ್ ಆಗಿ ಅದಕ್ಕೆ ಅಡಿಕ್ಟ್ ಆಗೋಗ್ಬಿಡ್ತೀವಿ, ಆಟೋಮೆಟಿಕ್ ಆಗಿ ಗಿವ್ ಅಪ್ ಮಾಡೋದನ್ನ ನಿಲ್ಲಿಸ್ಬಿಡ್ತೀವಿ. ಸೊ ದ ಥಿಂಗ್ ಈಸ್, ಮೇ ಬಿ ನೀವು ಚಾಲೆಂಜಸ್ ಸ್ಟಾರ್ಟ್ ಮಾಡಿ, ಲೈಕ್ ಇಷ್ಟು ಡೇ ಚಾಲೆಂಜ್ ತಗೊಳ್ಳಿ, ಮೆಂಟಲಿ ಫಿಕ್ಸ್ ಆಗ್ಬಿಡಿ, ನಾನು ಈ ಒಂದು ಟೈಮಿಗೆ ಪೋಸ್ಟ್ ಮಾಡ್ತೀನಿ, ರೆಗ್ಯುಲರ್ ಆಗಿರ್ತೀನಿ, ರಿಸಲ್ಟ್ಸ್ ಬಗ್ಗೆ ನಾನು ಫೋಕಸ್ ಮಾಡಲ್ಲ, ನನ್ನ ಫೋಕಸ್ ಲಾಂಗ್ ಟರ್ಮ್ ಗ್ರೋತ್ ಮೇಲೆ. ಸೊ ಈ ತರ ಪ್ಯಾಟರ್ನ್ ನೀವು ಈ ತರ ಒಂದು ಪೇಷನ್ಸ್ ನ ಉಳಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ ಗ್ರೂಪ್ 1, ಇವಾಗ ನೀವೇನ್ ಎಫರ್ಟ್ ಹಾಕ್ತಾ ಇದ್ದೀರಾ, ಈ ಎಫರ್ಟಿಗೆ ರಿಸಲ್ಟ್ ಪ್ರಾಬಬ್ಲಿ ನಾಳೆ ನಾಡ್ದು ಹಂಗ್ ಬರಲ್ಲ, ಒಂದು 3 ತಿಂಗಳು 6 ತಿಂಗಳು ಆದ್ಮೇಲೆ ಬರೋ ಪಾಸಿಬಿಲಿಟಿ ಇದೆ. ಬಟ್ ಅಲ್ಲಿವರೆಗೂ ಸ್ಟಿಕ್ ಆನ್ ಆಗಿ, ಗಿವ್ ಅಪ್ ಮಾಡಬೇಡಿ. ಇವಾಗ ನಿಮಗೆ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್, ಲಾಂಗ್ ಟರ್ಮ್ ಪ್ಲಾನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಏನ್ ನೋಡ್ತಾ ಇದ್ದೀನಿ, ಇವಾಗ ನೀವು ಇನ್ವೆಸ್ಟ್ ಮಾಡಿರೋದಕ್ಕೆ ದುಡ್ಡು ಬರ್ದೇನೆ ಇರ್ಬೋದು, ಬಟ್ ಒಂದು 5 to 6 months ಆದ್ಮೇಲೆ ಅದಕ್ಕೆ ಕಂಪ್ಲೀಟ್ ಆಗಿ ರಿಸಲ್ಟ್ಸ್ ಬರೋದು ಅಂಡ್ ಬಿಗ್ ವೇಲಿ ರಿಸಲ್ಟ್ಸ್ ಬರೋದು ನೋಡ್ತಾ ಇದೀನಿ. ಸೊ ಇಟ್ಸ್ ಲೈಕ್ ನೀವು ಆ ಸ್ಟೆಪ್ಸ್ ಇಡ್ತಾ ಇದ್ದೀರಾ, ಅಂದ್ರೆ ಯು ಆರ್ ಆನ್ ದ ಪಾತ್ ಅಂತ ಹೇಳ್ಬೋದು ಗ್ರೂಪ್ 1. ಸೊ ಡೋಂಟ್ ಗಿವ್ ಅಪ್, ದಟ್ ಈಸ್ ಅ ಒನ್ ಮೇನ್ ಮೆಸೇಜ್.
ಇವತ್ ನಿಮಗೆ ರಿಸಲ್ಟ್ ಬರ್ದೇನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇವತ್ ಮಾಡ್ತಿರೋ ಎಫರ್ಟಿಗೆ 6 months 5 months ಆದ್ಮೇಲೆ ರಿಟರ್ನ್ ಬರೋದ್ ನೋಡ್ತಾ ಇದೀನಿ. 5 months ಆದ್ಮೇಲೆ ನೀವು ನಿಮ್ದೇ ಒಂದು ಎಂಪೈರ್ ಬಿಲ್ಡ್ ಮಾಡಿರ್ತೀರ. ಕ್ವೀನ್ ಮತ್ತೆ ಎಂಪೈರ್, ನಿಮ್ದೇ ಒಂದು ಎಂಪೈರ್ ಬಿಲ್ಡ್ ಮಾಡಿರ್ತೀರ. ಆ ಎಂಪೈರ್ ಅಲ್ಲಿ ಬರೀ ನಿಮ್ ಕೆಲ್ಸ ಮಾತ್ರ ಅಲ್ಲ, ಬಿಕಾಸ್ ಇದು ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಡ್ ಆಗಿರೋದ್ರಿಂದ ನೀವು ನಿಮ್ದು ಗ್ರೋತ್ ಮಾತ್ರ ಅಲ್ದನೆ ನಿಮ್ಮ ಫ್ಯಾಮಿಲಿ ಸ್ಟೆಬಿಲಿಟಿ ನೀವು ತಗೋಬರ್ತೀರಾ. ಫ್ಯಾಮಿಲಿಗೆ ಏನೇನ್ ಬೇಕು, ಲೈಕ್ ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಒಂದು ಕಂಪ್ಲೀಟ್ ಫ್ಯಾಮಿಲಿ ಆಗಿರ್ಬೋದು, ಇದೆಲ್ಲ ನೀವು ಅಟ್ರಾಕ್ಟ್ ಮಾಡ್ತಿರೋದ್ ನೋಡ್ತಾ ಇದೀನಿ. ಒಂದು ಹ್ಯಾಪಿ ಫ್ಯಾಮಿಲಿ ಮೂಮೆಂಟ್. ಅಂಡ್ ಮೇನ್ ಆಗಿ ಯಾವುದೇ ರೀತಿ ಫಿನಾನ್ಷಿಯಲ್ ಡೆಪ್ಸ್ ಇದ್ರೆ, ಫಿನಾನ್ಷಿಯಲ್ ಸ್ಟ್ರಗಲ್ ಇವಾಗ ಪಡ್ತಾ ಇದ್ದೀರಾ ಅಂದ್ರೆ, ಇವಾಗ ಮಾಡ್ತಿರೋ ಕರಿಯರ್ ನನಗ್ ಮುಂದೆ ದುಡ್ಡು ಕೊಡುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂದ್ರೆ, ಡೋಂಟ್ ಗಿವ್ ಅಪ್. ಇವಾಗ ಮಾಡ್ತಿರೋ ಕರಿಯರ್ ಐ ಆಮ್ ಡ್ಯಾಮ್ ಶೋರ್ ನಿಮಗೆ ಫಿನಾನ್ಷಿಯಲಿ ಕೂಡ ಫುಲ್ಫಿಲ್ ಮಾಡುತ್ತೆ. ಅಂಡ್ ನಿಮಗೂ ಕೂಡ ಆ ಪೊಸಿಷನ್ ಕೊಡುತ್ತೆ. ಲೈಕ್ ನಿಮ್ಮೇಲೆ ನಿಮಗೆ ಡಿಪೆಂಡೆನ್ಸಿ ಜಾಸ್ತಿ ಆಗತ್ತೆ, ಅಂದ್ರೆ ನಿಮ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ನಾನು ಏನ್ ಕೊಟ್ರು ಮಾಡ್ತೀನಿ, ನಾನು ನೋಡಿದೀನಿ ಈ ಪ್ಯಾಟರ್ನ್ ನಾನು ಮುಂಚೆನೆ ನೋಡಿದೀನಿ, ಸೊ ನಾನು ಸ್ಟಿಕ್ ಆನ್ ಆಗ್ತೀನಿ. ಲೈಕ್ ಆ ಕ್ವೀನ್ ಎನರ್ಜಿ, ಕ್ವೀನ್ ಯಾವತ್ತೂ ಬಿಟ್ಕೊಡಲ್ಲ. ಕ್ವೀನ್ ಎಂತ ಸಿಚುವೇಶನ್ ಬಂದ್ರು ಅದನ್ನ ಫೇಸ್ ಮಾಡ್ತಾಳೆ. ಸೊ ಆತರ ಒಂದು ಎನರ್ಜಿ ನಿಮ್ದಾಗದ್ ನೋಡ್ತಾ ಇದೀನಿ. ಅಂಡ್ ನಿಮ್ಮ ಕರಿಯರ್ ಬಗ್ಗೆ ಇವಾಗಿನ್ಕಿಂತ 10% ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ ಅಂತ ಹೇಳ್ಬೋದು 6 months ಆದ್ಮೇಲೆ. ಇವಾಗ ಏನೇ ಕನ್ಫ್ಯೂಷನ್ ಇರ್ಬೋದು, ನಾನು ರೈಟ್ ಪಾತ್ ಅಲ್ಲಿ ಇದೀನಾ ಇಲ್ವಾ ಅಂತ, ಬಟ್ ಐ ಆಮ್ ಶೋರ್ ಯು ಆರ್. ಓಕೆ, ಸೊ ಮೇಜರ್ ಕರಿಯರ್ ಚೇಂಜಸ್ ನೋಡ್ತಾ ಇಲ್ಲ, ಬಟ್ ಇರೋ ಕರಿಯರ್ ಅಲ್ಲಿ ಅಪ್ಗ್ರೇಡೇಷನ್, ಫ್ಯೂಚರ್, ಲಾಂಗ್ ಟರ್ಮ್ ಫ್ಯೂಚರ್ಗೆ ಕಾನ್ಫಿಡೆನ್ಸ್ ಸಿಗೋದು ಎಲ್ಲ ನೋಡ್ತಾ ಇದ್ದೀನಿ. ಒಂದು ಸೆಕ್ಯೂರಿಟಿ ಸಿಗುತ್ತೆ ನೀವು ಚೂಸ್ ಮಾಡಿರೋ ಪಾತ್ ಅಲ್ಲಿ. ಓಕೆ, ರೈಟ್ ಪಾತ್ ಅಲ್ಲಿ ಇದ್ದೀರಾ. ಸೊ ಲವ್ ಲೈಫ್ ಅಂತ ಬಂದ್ರೆ ಏನ್ ಮೆಸೇಜ್ ಬರ್ತಾ ಇದೆ, ವಾಟ್ಸ್ ಕಮಿಂಗ್ ಇನ್? ಓಕೆ, ಐ ಗೆಸ್ ಇವಾಗ ಫಿನಾನ್ಷಿಯಲ್ ನೋಡೋಣ, ಬಿಕಾಸ್ ಕರಿಯರ್ ನೋಡಿದೀವಿ. ರೈಟ್ ಆಫ್ಟರ್ ದಟ್ ಫಿನಾನ್ಸ್ ನೋಡೋಣ, ಲಾಸ್ಟಿಗೆ ಲವ್ ಲೈಫ್ ಬಗ್ಗೆ ನಾವು ವಿಡಿಯೋ ಮಾಡೋಣ. ಓಕೆ, ಸೊ ಫಿನಾನ್ಸ್ ನೋಡೋಣ. ಅಪ್ಕಮಿಂಗ್ ಆಪರ್ಚುನಿಟೀಸ್, ಫಿನಾನ್ಸ್ ಸಿಚುವೇಶನ್ ಏನ್ ಬರ್ತಾ ಇದೆ ಫಿನಾನ್ಸ್ ಅಂತ ಬಂದ್ರೆ, ಗ್ರೂಪ್ 1. ದೇರ್ ಈಸ್ ಎಂಪರರ್. ನಾನು ಇವಾಗಷ್ಟೇ ಎಂಪರರ್ ಆ ವರ್ಡ್ ಯೂಸ್ ಮಾಡಿದೆ. ನಿಮ್ದೇ ಒಂದು ಎಂಪೈರ್ ನ ಬಿಲ್ಡ್ ಮಾಡ್ಕೊಂಡಿರ್ತೀರಾ ಅಂತ. ಎಂಪರರ್ ಅಂತ ಅಂದ್ರೆ ಹೊಸ ಸೋರ್ಸ್ ಅಂತ ಅಲ್ಲ. ಇಲ್ಲಿ ಕ್ವೀನ್ ಇದೆ, ಕಿಂಗ್ ಕೂಡ ಇದೆ ನಮಗಿಲ್ಲಿ. ಸೊ ಪ್ರಾಬಬ್ಲಿ ನಿಮ್ದೇ ಒಂದು ಎಂಪೈರ್ ನ ಬಿಲ್ಡ್ ಮಾಡ್ಕೊಂಡಿರ್ತೀರಾ. ಆಲ್ರೆಡಿ ನೀವ್ ಏನು ಯಾವ ಪಾತ್ ನ ಚೂಸ್ ಮಾಡಿದೀರಾ ಆ ಪಾತ್ ನ ಕಂಟಿನ್ಯೂ ಮಾಡಿ. ಬಿಕಾಸ್ ಕಿಂಗು ಮಧ್ಯರಾತ್ರಿಲಿ ಕಿಂಗ್ ಆಗೋಗ್ ಬಿಡಲ್ಲ ಅವನು. ರಾಜ್ಯ ಗೆಲ್ಕೊಂಡ್ ಬಂದು ಆಳಿ ಆಮೇಲೆ ಆ ಪೊಸಿಷನ್ ಅವನಿಗೆ ಸಿಗೋದು. ಮೇ ಬಿ ಯು ಆರ್ ಇನ್ ದ ರೈಟ್ ಪಾತ್. ಓಕೆ, ಒಂದು ಪರ್ಸನ್ ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಇಫ್ ಪಾಸಿಬಲ್. ನಾನು ದೊಡ್ಡವರಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನಾನು ಇವ್ರ ತರ ಆಗ್ಬೇಕು, ಇವ್ರ ತರ ದುಡ್ಡು ಮಾಡ್ಬೇಕಂತ ಇನ್ಸ್ಪಿರೇಷನ್ ತಗೊಳ್ಳಿ. ಐ ಆಮ್ ಡ್ಯಾಮ್ ಶೋರ್ ಏನೇ ಲೋನ್ಗಳಿದ್ರು ಅದೆಲ್ಲದನ್ನು ನೀವು ಓವರ್ಕಮ್ ಮಾಡ್ತೀರಾ, ಡೌಟೇ ಇಲ್ಲ. ಅಂಡ್ ಟೈಮಿಂಗ್ ತುಂಬಾ ಚೆನ್ನಾಗಿದೆ ನಿಮ್ದು. ಯಾವ್ಯಾವಾಗ ಏನೇನ್ ಆಗ್ಬೇಕು ಅದು ರೈಟ್ ಟೈಮಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನೋ ನಿಮಗೆ ಲಾಟ್ರಿ ಹೊಡಿಯಲ್ಲ, ಬಟ್ ನಿಮ್ಮ ಎಫರ್ಟ್ಸಿಗೆ ದುಡ್ಡು ಬರೋದು ಅಥವಾ ಆಪರ್ಚುನಿಟೀಸ್ ಬರೋದು ನೋಡ್ತಾ ಇದ್ದೀನಿ. ಐ ಥಿಂಕ್ ಮುಂದೆ ಫ್ಯೂಚರ್ ನೀವು ದುಡ್ಡು ಮಾತ್ರ ಮಾಡೋದಲ್ಲ, ಅದ್ರ ಜೊತೆಗೆ ಒಂದು ಸ್ಟೇಟಸ್, ನೇಮ್, ಒಂದು ವೆರಿ ಗುಡ್ ರೆಸ್ಪಾನ್ಸಿಬಿಲಿಟಿ, ವೆರಿ ಗುಡ್ ಪೊಸಿಷನ್ ಕೂಡ ಅರ್ನ್ ಮಾಡ್ತೀರಾ. ಅಂಡ್ ಇಟ್ಸ್ ಲೈಕ್ ಎಷ್ಟ್ರ ಮಟ್ಟಿಗೆ ಅಂದ್ರೆ ನೀವ್ ಇದೀರಲ್ಲ ಆ ಊರು, ಆ ಏರಿಯಾದ್ದು ಆಲ್ಮೋಸ್ಟ್ ಎಲ್ಲಾರ್ಕಿಂತ ಜಾಸ್ತಿ ದುಡ್ಡು ನಿಮ್ಮ ಹತ್ರ ಇರುತ್ತೆ. ಫಿನಾನ್ಷಿಯಲಿ ಜಾಸ್ತಿ ಸೆಕ್ಯೂರಿಟಿ ನಿಮ್ ಜೊತೆ ಇರುತ್ತೆ. ಆತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ಇಲ್ಲಿ ನಾನು, ಗ್ರೂಪ್ 1. So that's a very plus message. Let's see. Justice ಬಂದಿದೆ, ಬ್ಯಾಲೆನ್ಸ್ ಬಗ್ಗೆ ಹೇಳುತ್ತೆ ಜಸ್ಟಿಸ್ ಅಂತ ಬಂದ್ರೆ. ಅಂಡ್ ಯಾವುದೇ ರೀತಿ ನಿಮಗೆ ಎಲ್ಲಾರು ದುಡ್ಡು ಬರೋದಕ್ಕೆ ಇದ್ರೆ, ಲೈಕ್ ಇನ್ವೆಸ್ಟ್ ಮಾಡಿರ್ತೀರಾ, ಅದಕ್ಕೆ ಫೇರ್ ವೇಯಲ್ಲಿ ದುಡ್ಡು ಬರೋದು, ಫೇರ್ ವೇಯಲ್ಲಿ ಅದರಿಂದ ರಿಟರ್ನ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ರೂಪ್ 1 ಯಾವುದೇ ರೀತಿ ನಿಮಗೆ ದುಡ್ಡಿನ ವಿಚಾರದಲ್ಲಿ, ಫಿನಾನ್ಷಿಯಲ್ ವಿಚಾರದಲ್ಲಿ ಮೋಸ ಹೋಗಲ್ಲ. ಓಕೆ, ಇನ್ವೆಸ್ಟ್ ಏನೇ ಮಾಡಿದ್ರು ಅದು ನಿಮಗೆ ಮೋಸ ಹೋಗೋದನ್ನ ನೋಡ್ತಾ ಇಲ್ಲ. ಫೇರ್ ಆಗಿ ರಿಟರ್ನ್ ಆಗತ್ತೆ, ಎಲ್ಲೂ ದುಡ್ಡು ಹೋಗೋದು ಆತರ ನೋಡ್ತಾ ಇಲ್ಲ. ಫಿನಾನ್ಷಿಯಲ್ ಸಿಚುವೇಶನ್ ಇಂದ ಯಾವುದೇ ರೀತಿ ಸ್ಟ್ರೆಸ್ ಬರೋದ್ನು ಕೂಡ ನೋಡ್ತಾ ಇಲ್ಲ. ನಾನು ಯಾರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಮೆಚ್ಯೂರ್ಡ್ ಪರ್ಸನ್, ಮೆಚ್ಯೂರ್ಡ್ ಆಗಿರೋರಿಗೆ ನಾನು, ಮೆಚ್ಯೂರ್ಡ್ ವೇಲಿ ಡಿಸಿಷನ್ ತಗೊಳ್ಳೋರಿಗೆ ನಾನು ಇಲ್ಲಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಒಂದು ಫೀಲ್ ಬರ್ತಾ ಇದೆ. ಸೊ
ನೀವ್ ಇಲ್ಲಿವರೆಗೂ ವಿತೌಟ್ ಪ್ಲಾನ್, ವಿತೌಟ್ ಹಿಂದೆ ಮುಂದೆ ಯೋಚನೆ ಮಾಡ್ದಾನೆ ನೀವು ಇಲ್ಲಿವರೆಗೂ ಯಾವ ರಿಸ್ಕ್ ತಗೊಂಡಿಲ್ಲ. ಓಕೆ, ನಿಮಗ್ ಗೊತ್ತು ಫಿನಾನ್ಷಿಯಲಿ ಎಲ್ಲಿದ್ದೀರಾ, ಎಲ್ಲಿ ಇರ್ತೀರಾ, ನಾನ್ ಹೆಂಗೆ ನ್ಯಾವಿಗೇಟ್ ಮಾಡಿದ್ರೆ ಹೆಂಗಾಗತ್ತೆ, ಯಾವ ಡಿಸಿಷನ್ ತಗೊಂಡ್ರೆ ಫಿನಾನ್ಷಿಯಲಿ ಹೆಂಗ್ ಎನರ್ಜಿ ಚೇಂಜ್ ಆಗುತ್ತೆ, ಈ ತರ ನಿಮಗೆ ತುಂಬಾನೇ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಯು ಆರ್ ವೆರಿ ಮೆಚ್ಯೂರ್ಡ್ ಪರ್ಸನ್. ಸೊ ಐ ಥಿಂಕ್ ಎಲ್ ಬೇಕು ಅಲ್ಲಿ ದುಡ್ಡು ಹಾಕಬೇಡಿ ಅಂತ ಹೇಳಲ್ಲ. ಒಂದು ಫೇರ್ ವೇಯಲ್ಲಿ ಮನಿನ ಸ್ಪೆಂಡ್ ಮಾಡಿ, ತುಂಬಾ ಓವರ್ ಸ್ಪೆಂಡ್ ಮಾಡೋದು, ಓವರ್ ಇನ್ವೆಸ್ಟ್ ಮಾಡೋದು, ತುಂಬಾ ಬಟ್ಟೆ ತಗೊಳ್ಳೋದು, ತುಂಬಾ ಅನ್ವಾಂಟೆಡ್ ಥಿಂಗ್ಸಿಗೆ ಮನಿ ಸ್ಪೆಂಡ್ ಮಾಡೋದು, ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಎಷ್ಟು ನೆಸೆಸರಿ ಇದೆ ಅಷ್ಟು ತಗೊಳ್ಳಿ. ಬಟ್ ಫಿನಾನ್ಷಿಯಲಿ ಲುಕ್ ಎಟ್ ದಿಸ್, 2 ಮೇಜರ್ ಆರ್ಕನ ಬಂದಿರೋದ್ರಿಂದ ಕರಿಯರ್ಗಿಂತ ನಿಮ್ಮ ಫಿನಾನ್ಸ್ ತುಂಬಾ ಚೆನ್ನಾಗಿರುತ್ತೆ ಲಾಂಗ್ ಟರ್ಮ್ ಅಲ್ಲಿ, ಅಟ್ ಲೀಸ್ಟ್ ಅನದರ್ 6 months ಅಲ್ಲಿ ಅಂತಾನೆ ಹೇಳ್ಬೋದು. ಇವಾಗ ಏನ್ ನೀವು ಎಫರ್ಟ್ ಹಾಕ್ತಾ ಇದೆ, ಎಸ್ಪೆಷಲಿ ಯಾರು ಬಿಸ್ನೆಸ್ ಮಾಡ್ಬೇಕು ಅಂತ ಇದೀರಾ ಅಂದ್ರೆ, ಇನ್ವೆಸ್ಟ್ ಮಾಡ್ಬೇಕೋ ಬೇಡವೋ ಈ ತರ ಒಂದು ಥಾಟ್ ಅಲ್ಲಿ ಇದೀರಾ ಅಂದ್ರೆ, ನಿಮಗೊಂಥರ ಗ್ರೀನ್ ಫ್ಲಾಗ್ ಇದು ಮಾಡಿ. ಬಿಕಾಸ್ ಇವಾಗ ಮಾಡೋ ಇನ್ವೆಸ್ಟ್ಮೆಂಟ್, ಇವಾಗ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಐ ಆಮ್ ಡ್ಯಾಮ್ ಶೋರ್ ರಿಟರ್ನ್ ತುಂಬಾನೇ ಈಕ್ವಲ್ ಆಗಿ ಬರುತ್ತೆ, ಅಥವಾ ಈಕ್ವಲ್ ಗಿಂತ ಜಾಸ್ತಿ ಆಗೇ ಬರುತ್ತೆ. ಅಂಡ್ ಮೋಸ ಅಂತೂ ಆಗಲ್ಲ, ಯಾವುದೇ ರೀತಿಲಿ ನಿಮಗೆ ಮೋಸ ಆಗಲ್ಲ ಏನಾದ್ರು ಬಿಸ್ನೆಸ್ ಅಥವಾ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದ್ರೆ. ದಟ್ ಈಸ್ ಫಾರ್ ಶೋರ್. ಫಿನಾನ್ಷಿಯಲಿ ಐ ಆಮ್ ಡ್ಯಾಮ್ ಶೋರ್ ತುಂಬಾನೇ ವೆಲ್ ಬ್ಯಾಲೆನ್ಸ್ಡ್ ಸಿಚುವೇಶನ್ ಅಲ್ಲಿ ಇರ್ತೀರಾ, ಗ್ರೂಪ್ 1. ಓಕೆ, ಸೊ ಲೆಟ್ ಸಿ ಲವ್ ಲೈಫ್, ಮೋಸ್ಟ್ ಅವೈಟೆಡ್ ತುಂಬಾ ಜನಕ್ಕೆ. ಲವ್ ಲೈಫ್ ಅಲ್ಲಿ ಏನ್ ಎನರ್ಜಿ ಬರ್ತಾ ಇದೆ ನಿಮ್ ಲೈಫ್ ಅಲ್ಲಿ, ವಾಟ್ಸ್ ಕಮಿಂಗ್ ಇನ್ ರಿಲೇಶನ್ಶಿಪ್, ಲವ್ ಅಥವಾ ಕನೆಕ್ಷನ್ ಅಂತ ಅಂದ್ರೆ ಏನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನೀವು ನೋಡೋಣ. ಗ್ರೂಪ್ 1 ಲವ್ ಲೈಫ್ ಅಂತ ಅಂದ್ರೆ ಯಾವ ಮೆಸೇಜ್ ನಿಮಗೆ ಟರೋ ಕಡೆಯಿಂದ ಬರ್ತಾ ಇದೆ? 2 ಬಂತು ಗೈಸ್, 2 ನಾನು ತಗೊಳಲ್ಲ, ನಿಮಗೆ ಗೊತ್ತಿರೋ ವಿಚಾರ. ಓಕೆ, ದೇರ್ ಈಸ್ ಸನ್ ತೋರಿಸ್ಬೋದು. ಓಕೆ, ಸೊ ಐ ಥಿಂಕ್ ಆಲ್ರೆಡಿ ತುಂಬಾ ಜನ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ. ಆಲ್ರೆಡಿ ನಿಮ್ ಮೈಂಡ್ ಅಲ್ಲಿ ಯಾರೋ ಒಬ್ರು ಇದ್ದಾರೆ, ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಸೊ ಆ ಕನೆಕ್ಷನ್ ಬಗ್ಗೆ ಮೋರ್ ಕ್ಲಾರಿಟಿ ಇಲ್ಲಿ ಬರ್ತಾ ಇರೋದು ನೋಡ್ತಾ ಇದೀನಿ. ಇನ್ ಕೇಸ್ ನೀವು ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇತ್ತು ಅಂದ್ರೆ, ಆಲ್ ಆಫ್ ಅ ಸಡನ್ ನಿಮ್ಮ ಪಾರ್ಟ್ನರ್ದು ಫೋಕಸ್, ಪಾರ್ಟ್ನರ್ದು ಅಟೆನ್ಷನ್ ನಿಮ್ ಕಡೆ ಬರೋದು, ಪಾರ್ಟ್ನರಿಗೆ ಒಂದು ಕ್ಲಾರಿಟಿ ಸಿಗೋದು, ಪಾರ್ಟ್ನರಿಗೆ ಈ ರಿಲೇಶನ್ಶಿಪ್ ಬಗ್ಗೆ ಅವರ ವ್ಯಾಲ್ಯೂ, ನಿಮ್ಮ ವ್ಯಾಲ್ಯೂ ಗೊತ್ತಾಗೋದು, ಇದೆಲ್ಲ ನೋಡ್ತಾ ಇದ್ದೀನಿ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಪ್ರಾಬಬ್ಲಿ ಒಂದು ಕಮಿಟ್ಮೆಂಟ್ ಅಲ್ದನೆ ಇದ್ರೂನು ವೆರಿ ಕನೆಕ್ಟಿಂಗ್ ಪರ್ಸನ್ ನೀವು ಮೀಟ್ ಆಗ್ತೀರಾ. ಸಮ್ವನ್ ನಿಮ್ಮ ವೈಬಿಗೆ ಮ್ಯಾಚ್ ಆಗೋದು, ಸಮ್ವನ್ ವಿತ್ ಹೂಮ್ ನೀವು ವೈಬ್ ಮಾಡ್ತೀರಾ, ಫನ್ ಮಾಡ್ತೀರಾ, ಮಾತಾಡ್ತೀರಾ, ಜೋಕ್ಸ್ ಮಾಡ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ಏನೋ ಯಾವುದೇ ರೀತಿ ಫಿಲ್ಟರ್ ಇರಲ್ಲ ಅವ್ರ ಜೊತೆ ಮಾತಾಡ್ಬೇಕಾದ್ರೆ. ಆ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲವ್ ಅಂತ ಬಂದ್ರೆ ತುಂಬಾನೇ ಪಾಸಿಟಿವ್ ಎನರ್ಜಿ. ಯಾರು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ರಿಲೇಶನ್ಶಿಪ್ ಕೂಡ ಒಂದು ಪಾಸಿಟಿವ್ ವೇ, ಪೊಟೆನ್ಶಿಯಲ್ ವೇಗ್ ಹೋಗುತ್ತೆ. ಲೈಕ್ ನಿಮ್ಮ ಪಾರ್ಟ್ನರ್ ಜೊತೆ ಬರೀ ರೊಮ್ಯಾನ್ಸ್ ಅಲ್ದನೆ ಇದ್ರು ತುಂಬಾನೇ ಫನ್, ತುಂಬಾನೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಯಾವುದೇ ರೀತಿ ರಿಗ್ರೆಟ್ಸ್ ಇರಲ್ಲ ಅಂತಾನೆ ನೋಡ್ಬೋದು. ತುಂಬಾ ಕ್ಲಾರಿಟಿ ಇರುತ್ತೆ. ನಿಮ್ ಪಾರ್ಟ್ನರ್ ಏನೋ ಹೈಡ್ ಮಾಡ್ತಾ ಇದಾರೆ, ಕನ್ಫ್ಯೂಷನ್ ಅಲ್ಲಿ ಇದಾರೆ ಅಂತ ಏನಾದ್ರು ಥಾಟ್ಸ್ ಅಲ್ಲಿ ಇದೆ ಅಂದ್ರೆ ನೋ, ಅವರಿಂದ ಬೇಕಾಗಿರೋ ಎಲ್ಲಾ ಆನ್ಸರ್ ಸಿಗುತ್ತೆ, ಎಲ್ಲಾ ಕ್ಲಾರಿಟಿ ಸಿಗುತ್ತೆ. ಅಂಡ್ ಸಿಂಗಲ್ ಆಗಿರೋರಿಗೆ ಸಮ್ವನ್ ಪ್ಲೇಫುಲ್ ಎನರ್ಜಿ ಇರೋರು, ವೆರಿ ಫನ್ನಿ ಪರ್ಸನ್ ನೀವು ಮೀಟ್ ಆಗೋದು, ಕನೆಕ್ಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ತುಂಬಾ ನಿಮ್ ಲವ್ ಲೈಫ್ ಅಂತ ಬಂದ್ರೆ ಎಕ್ಸೈಟಿಂಗ್ ಆಗೇ ಇರುತ್ತೆ. ಲೈಕ್ ಟ್ರಾವೆಲ್ ಪ್ಲಾನ್ ಮಾಡೋದು ನೋಡ್ತಾ ಇದೀನಿ ತುಂಬಾ ಜನಕ್ಕೆ ನ್ಯೂ ಪರ್ಸನ್ ಯಾರು ನಿಮ್ಮನ್ನ ಯಾವಾಗ್ಲೂ ನಗಾಡಿಸ್ತಾರೆ, ಯಾರು ನಿಮ್ನ ಡಿಪ್ರೆಷನ್ಗೆ ಹೋಗಕ್ ಬಿಡಲ್ಲ. ಮೇನ್ ಆಗಿ ಲೈಕ್ ಇನ್ ಕೇಸ್ ನೀವು ನಿಮ್ಮ ಲೈಫ್ ನೆಗೆಟಿವ್ ಆಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಯಾಕೆ ನನ್ನ ಲೈಫ್ ಅಲ್ಲೇ ಹಿಂಗ್ ಆಗ್ತಾ ಇದೆ, ಲೈಕ್ ಈ ಪರ್ಸನ್ ಬರ್ತಾರೆ, ಬಂದ್ಬಿಟ್ಟು ಆಲ್ ಆಫ್ ಅ ಸಡನ್ ಇಲ್ದೇ ಇರೋ ಗ್ಲೋ ನಿಮ್ ಲೈಫ್ ಅಲ್ಲಿ ಬರುತ್ತೆ. ಅಂಡ್ ನಿಮ್ಮ ಬಾಡಿ ಮೇಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಆಟೋಮೆಟಿಕ್ ಆಗಿ ನೀವು ಗ್ಲೋ ಆಗೋದನ್ನ ನೀವು ಏನು ನೋಡ್ಬೋದು. ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ ಯಾವಾಗ್ಲೂ ನಗಾಡ್ತಾ ಇರ್ತೀರಾ. ಈ ಪರ್ಸನ್ ಜೊತೆ ಮಾತಾಡೋದು ಅಂದ್ರೆ ನಿಮಗೆ ಖುಷಿ ಆಗುತ್ತೆ. ಬಿಕಾಸ್ ಆ ಪರ್ಸನ್ ಯಾವಾಗ್ಲೂ ನಿಮ್ ಲೈಫಲ್ಲಿ ಒಂದು ಲವ್ಲಿ ಮೂಮೆಂಟ್ ನ ತರ್ತಾ ಇರ್ತಾರೆ, ಬೆಸ್ಟ್ ಮೂಮೆಂಟ್, ಪಾಸಿಟಿವ್ ಮೂಮೆಂಟ್ಸ್ ನ ತರ್ತಾ ಇರ್ತಾರೆ ಅಂತ ಹೇಳ್ಬೋದು.
ಸೊ ವೆರಿ ಪಾಸಿಟಿವ್ ಎನರ್ಜಿ ಲವ್ ಲೈಫ್ ವೈಸ್. ಲವ್ ಲೈಫಿಗೆ ಮೇನ್ ಆಗಿ ಅಡ್ವೈಸ್ ಏನಿದೆ, 2 ಆಫ್ ಎರಡೆರಡು ಬಂತು ಗೈಸ್, ಎರಡೆರಡು ತಕ್ಕೊಳ್ಳಲ್ಲ ನಾನು. Okay, one. There is King of Swords. See, one best ಇಲ್ಲಿ King of Swords ಇದೆ, ಇಲ್ಲಿ Queen of Swords ಬಂದಿದೆ. Okay, ಲವ್ ಅಂತ ಬಂದ್ರೆ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬೌಂಡ್ರೀಸ್ ನ ಎಷ್ಟು ಚೆನ್ನಾಗಿ ಇಟ್ಕೊಂತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಎಷ್ಟು ಓಪನ್ ಆಗಿರ್ತೀರಾ, ಎಷ್ಟು ಆನೆಸ್ಟ್ ಆಗಿರ್ತೀರಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗ್ರೂಪ್ 1. ನೀವು ರೊಮ್ಯಾನ್ಸ್ ಪಾರ್ಟ್ನರ್ಶಿಪ್ ಓರಿಯೆಂಟೆಡ್ ಕಿಂತ ಒಂದು ವೆರಿ ಆಂಬಿಷಿಯಸ್ ಪರ್ಸನ್. ನಿಮಗೆ ನಿಮ್ದೇ ಆದ ಗೋಲ್ಸ್ ಇದೆ. ನಾನು ಇಷ್ಟು ವರ್ಷ ಆದ್ಮೇಲೆ ನಾನು ಹಿಂಗಿರ್ಬೇಕು ನನ್ನ ಲೈಫಲ್ಲಿ. ತುಂಬಾ ಇಂಡಿಪೆಂಡೆಂಟ್ ನೇಚರ್ ಜಾಸ್ತಿ ಗ್ರೂಪ್ 1 ನಿಮಗೆ. ಅಂಡ್ ನಿಮ್ ಲೈಫ್ ಯಾವಾಗ್ಲೂ ಲವ್ ರಿಲೇಶನ್ಶಿಪ್ ಸುತ್ತ ಓಡಾಡ್ತಾ ಇರಲ್ಲ. ಯು ಆರ್ ನಾಟ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬೋದು ಗ್ರೂಪ್ 1. ನೀವ್ ಒಂಥರ ವೆರಿ ಆಂಬಿಷಿಯನ್ ಪರ್ಸನ್. ಬಿಕಾಸ್ ಕ್ವೀನ್ ಇದೆ, ಇಲ್ಲಿ ಕಿಂಗ್ ಇದೆ, ಇಲ್ಲೊಂದು ಕಿಂಗ್ ಬಂದಿದೆ. ಅಂದ್ರೆ ರಿಲೇಶನ್ಶಿಪ್ ಅಂತ ಬಂದ್ರೆ ಮೈನ್ ಆಗಿ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಗೊತ್ತಾ? ಒಂದು ಫನ್, ಅಂದ್ರೆ ಸಮ್ವನ್ ವಿತ್ ಹೂಮ್ ಯಾರ ಹತ್ರ ನೀವು ನಿಮ್ಮ ಲೈಫ್ ಒಳ್ಳೇದು, ನೆಗೆಟಿವ್, ಪಾಸಿಟಿವ್ ಎಲ್ಲ ಶೇರ್ ಮಾಡ್ಕೋಬಹುದು, ಕಮ್ಯುನಿಕೇಟ್ ಮಾಡ್ಕೊಬಹುದು. ಯಾವಾಗ ಸ್ಟ್ರೆಸ್ ಆಗುತ್ತೆ ಆ ಪರ್ಸನ್ ಜೊತೆ ಹೋದ್ರೆ ನಿಮಗೆ ರಿಲೀಫ್ ಫೀಲ್ ಆಗ್ಬೇಕು. ರಿಲೇಶನ್ಶಿಪ್ ಇಂದ ನೀವು ಈ ತರ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ. ರಿಲೇಶನ್ಶಿಪ್ ಇಂದ ಬರ್ಡನ್ನು, ರೆಸ್ಪಾನ್ಸಿಬಿಲಿಟೀಸು, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ, ಇದೆಲ್ಲ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಐ ಥಿಂಕ್ ಅದೇ ತರ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಜೊತೆ ನಿಮ್ದು ಏನ್ ಭಾವನೆಗಳಿದೆ, ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿಮ್ ಪ್ಲಾನ್ಸ್ ಏನಿದೆ ಫ್ಯೂಚರ್ಗೆ, ನೀವು ಆನೆಸ್ಟ್ ಆಗಿ ಹೇಳ್ಕೊಂಡ್ರೆ ಒಳ್ಳೇದು. ಬಿಕಾಸ್ ನಿಮ್ ಬೌಂಡ್ರೀಸ್ ಏನು, ನೀವ್ ಯಾವ ತರ ಯೋಚನೆ ಮಾಡ್ತೀರಾ, ನಿಮ್ ಲೈಫ್ ಪ್ರಯಾರಿಟೀಸ್ ಏನು, ಅದನ್ನೆಲ್ಲ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ಕೊಂಡ್ರೆ ಒಳ್ಳೇದು. ಅಂಡ್ ಇಲ್ಲಿ ಕ್ವೀನ್, ಇಲ್ಲಿ ಕಿಂಗ್ ಇರೋದ್ರಿಂದ ಐ ಥಿಂಕ್ ದಿಸ್ ಇಸ್ ಯು ಇನ್ ಫ್ಯೂಚರ್. ದಿಸ್ ಇಸ್ ವಾಟ್ ಯು ವಿಲ್ ಅಟ್ರಾಕ್ಟ್ ಇನ್ ಫ್ಯೂಚರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಮ್ಯಾಚ್ ಆಗ್ತಾ ಇದೆ, ನಿಮ್ ಎನರ್ಜಿಗೂ ಅವ್ರ ಎನರ್ಜಿಗೂ ತುಂಬಾನೇ ಮ್ಯಾಚ್ ಆಗ್ತಾ ಇದೆ ಅಂತಾನೆ ನೋಡ್ತಾ ಇದೀನಿ. ಎಲ್ಲೋ ಒಂದ್ ಕಡೆ ನಿಮ್ ಇಬ್ರದ್ದು ಗೋಲ್ ಒಂದೇ ಆಗಿರುತ್ತೆ. ಅದೇ ತರ ಪರ್ಸನ್ ನೀವು ಮೀಟ್ ಆಗ್ತೀರಾ. ಅಂಡ್ ಮೇನ್ ಆಗಿ ಯಾವ ತರ ಒಂದು ಪರ್ಸನ್ ಮೀಟ್ ಆಗ್ತೀರಾ ಅಂದ್ರೆ ಅವ್ರಿಗೂ ಒಂದು ಆಂಬಿಷನ್ ಇರುತ್ತೆ. ಎಕ್ಸಾಕ್ಟ್ಲಿ ನಿಮಗೇನಿದೆ ಅದೇ ಇಲ್ದೇನೆ ಇದ್ರುನು ಅವರು ಅವ್ರ ಲೈಫ್ ಅಲ್ಲಿ ಬರೀ ಲವ್ ರಿಲೇಶನ್ಶಿಪ್ ಅನ್ಕೊಂಡ್ ಕೂತಿರಲ್ಲ. ಅವ್ರಿಗೂ ಕೂಡ ಒಂದು ಆಂಬಿಷನ್ ಇರುತ್ತೆ. ಅವ್ರಿಗೂ ಕೂಡ ಕರಿಯರ್ ಗ್ರೋತ್ ಆಗ್ಬೇಕು ಅಂತ ಇರುತ್ತೆ. ಅವ್ರಿಗೂ ಒಂದಷ್ಟು ಪ್ರಯಾರಿಟೀಸ್ ಇರುತ್ತೆ. ಎಲ್ಲೋ ಒಂದ್ ಕಡೆ ಅದ್ ನಿಮಗೆ ಕನೆಕ್ಟ್ ಆಗುತ್ತೆ ಅಂತಾನೆ ನೋಡ್ಬೋದು. ಅವರು ಕೂಡ ರಿಲೇಶನ್ಶಿಪ್ ಅಂತ ಅಂದ್ರೆ ಬರೀ ಕಮಿಟ್ಮೆಂಟ್, ಲೇಟ್ ನೈಟ್ ಟಾಕ್ಸ್, ಗಿಫ್ಟ್ಸ್, ಇದೆಲ್ಲ ಈ ತರ ಯೋಚನೆ ಮಾಡೋ ಪರ್ಸನ್ ಆಗಿರಲ್ಲ. ತುಂಬಾ ಸೀರಿಯಸ್ ಪರ್ಸನ್ ಅಂಡ್ ತುಂಬಾ ಸ್ಟ್ರೇಟ್ ಮೈಂಡೆಡ್ ಪರ್ಸನ್, ನಿಮ್ ತರಾನೇ ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೊ ಯೂನಿವರ್ಸ್ ಕಡೆಯಿಂದ ಗ್ರೂಪ್ 1 ಓವರ್ ಆಲ್ ಮೆಸೇಜ್ ನಿಮಗೆ ಏನಿದೆ ಯೂನಿವರ್ಸ್ ಕಡೆಯಿಂದ ಅಂತ ನೋಡೋಣ. ಓಕೆ, ಸೊ ಓವರ್ ಆಲ್ ಮೆಸೇಜ್ ಅಂತ ಬಂದ್ರೆ ಹರ್ಮೆಟ್ ಬರ್ತಿದೆ. ಫೋಕಸ್ ಆಗ್ತಾ ಇಲ್ಲ ಅನ್ಸುತ್ತೆ, ಈ ಕಡೆ ಇಟ್ಬಿಡ್ತೀನಿ. ಜಸ್ಟ್ ಅ ಮಿನಿಟ್. ಸೊ ಒನ್ ಥಿಂಗ್ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ 2 ಮೇಜರ್ ಆರ್ಕಾನ, 3 ಮೇಜರ್ ಆರ್ಕಾನ ಬಂದಿದೆ. 2 ಕಿಂಗ್, 4, 1 2 3 4 ಅಂಡ್ ಆಲ್ಮೋಸ್ಟ್ ಕಂಪ್ಲೀಷನ್ ಕಾರ್ಡ್ 10 ಇದೆ. ಅಂಡ್ ಕಿಂಗ್ ಅಂಡ್ ಕ್ವೀನ್ ಇದೆ. ವಾವ್, ಬಂದಿರೋದೆಲ್ಲ ಆಲ್ಮೋಸ್ಟ್ ಮೇಜರ್ ಲಾಂಗ್ ಟರ್ಮ್ ಮೆಸೇಜಸ್ ನಿಮಗೆ ಗ್ರೂಪ್ 1. ಸೊ ಓವರ್ ಆಲ್ ಮೆಸೇಜ್ ಬಿಗ್ಗರ್ ಪಿಕ್ಚರ್ ಅಂತ ಬಂದ್ರೆ ಇಫ್ ಪಾಸಿಬಲ್ ನೀವು ಇದು ಕರಿಯರ್ ಕನೆಕ್ಟ್ ಅಂತಾನು ನೋಡ್ತಾ ಇಲ್ಲ, ಲವ್ ಲೈಫ್ ಕನೆಕ್ಟ್ ಅಂತಾನು ನೋಡ್ತಾ ಇಲ್ಲ, ಫಿನಾನ್ಸಸ್ ಕನೆಕ್ಟ್ ಅಂತಾನು ನೋಡ್ತಾ ಇಲ್ಲ. ಬಿಗ್ಗರ್ ಪಿಕ್ಚರ್ ಅಂತ ಬಂದ್ರೆ ಐ ನೋ ನೀವು ನಿಮ್ ಬಗ್ಗೆ ತುಂಬಾನೇ ಓವರ್ ಥಿಂಕ್ ಮಾಡ್ಕೊಂತಾ ಇರ್ತೀರಾ. ನಿಮ್ಮ ಫ್ಯೂಚರ್ ಬಗ್ಗೆ ತುಂಬಾ ಪ್ಲಾನ್ ಮಾಡ್ಕೊಂತಾ ಇರ್ತೀರಾ. ತುಂಬಾ ಗ್ರೋತ್ ಮೈಂಡ್ ಸೆಟ್ ಇದೆ, ತುಂಬಾ ಪೇಶನ್ಸ್ ಇದೆ. ಬಟ್ ಎಲ್ಲಿ ನೀವು ಡಿಸಿಷನ್ ತಗೋಬೇಕು, ಎಲ್ಲಿ ನೀವು ಆ ಗೂಡಿಂದ ಹೊರಗ್ ಬರ್ಬೇಕು, ಯಾವಾಗ ಬರ್ಬೇಕು ಅವಾಗ ಬರ್ಲೇಬೇಕು. ನೀವೊಂದು ಪ್ರಿಪರೇಷನ್ ಟೈಮ್ ಅಲ್ಲಿ ಇದ್ದೀರಾ. ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ಕೊಂತ ಇದ್ದೀರಾ, ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ಕೊಂತ ಇದ್ದೀರಾ.
ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಸೋಷಲೈಸ್ ಕೂಡ ಆಗ್ಬೇಕು. ನೀವು 9 ಅಲ್ಲಿ ಇದ್ದೀರಾ ಇವಾಗ, ದಿಸ್ ಇಸ್ 9 ನಂಬರ್, 10 ನಂಬರ್ ಹೋಗ್ಬೇಕು. ಎಷ್ಟು ನೀವು ನಿಮ್ಮ ಲೈಫ್ ನ ಚೇಂಜಸ್ ಮಾಡ್ಕೊಳಲ್ಲ, ನಾನು ಹಿಂಗೆ ಇರ್ತೀನಿ ಅಂದ್ರೂ ಚೇಂಜಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಗ್ರೂಪ್ 1 ನಾನು ಏನ್ ನೋಡ್ತಾ ಇದೀನಿ, ಡೆಫಿನೆಟ್ಲಿ ನಿಮ್ಮ ಮೈಂಡ್ ಸೆಟ್ ತುಂಬಾನೇ ಒಂದು ಸ್ಟೇಬಲ್ ಮೈಂಡ್ ಸೆಟ್ ಪರ್ಸನ್, ಅಂದ್ರೆ ಸ್ಟಬ್ಬರ್ನ್ ಪರ್ಸನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ತುಂಬಾನೇ ನೀವು ನಿಮ್ ಬಗ್ಗೆ ಫೋಕಸ್ಡ್ ಆಗಿರ್ತೀರಾ, ಸೆಲ್ಫ್ ಫೋಕಸ್ಡ್ ಪರ್ಸನ್ ಅಂತಾನೆ ಹೇಳ್ಬೋದು. ಬಟ್ ಸಮ್ಟೈಮ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾಗಿ ಬರುತ್ತೆ, ಅಥವಾ ಬೇರೆಯವರಿಗೋಸ್ಕರ ನಮ್ಮ ಡಿಸಿಷನ್ಸ್ ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇರುತ್ತೆ. ಸಮ್ಟೈಮ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ನೀವು ಚೇಂಜಸ್ ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಲೈಫ್ ಹಿಂಗೆ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ ಅಂದ್ರೆ ತಪ್ಪು. ಬಿಕಾಸ್ ಲೈಫ್ 9 ಆದ್ಮೇಲೆ 10 ಬರುತ್ತೆ, ವೀಲ್ ಆಫ್ ಫಾರ್ಚೂನ್ ಬರುತ್ತೆ. ಸೊ ಅವಾಗ ನಿಮಗೆ ಅದೇ ಲೆಸನ್ ಕಲ್ಸುತ್ತೆ, ಇಲ್ಲ ಲೈಫ್ ಹಿಂಗೆ ಇರಲ್ಲ, ಲೈಫ್ ಅಂದ್ರೆ ಒಂದು ಸೈಕಲ್ ತರ. ಇವತ್ ನೀನ್ ಮೇಲಿದ್ಯಾ, ನಾಳೆ ನೀನ್ ಕೆಳಗ್ ಹೋಗ್ಬೋದು. ಸೊ ಕೆಳಗ್ ಹೋಗೋದಕ್ಕೂ ಮುಂಚೆ ನೀನ್ ಪ್ರಿಪೇರ್ಡ್ ಆಗಿರು ಅಂತಾನೆ ನಿನ್ನ ಮೇಲ್ ಕಳ್ಸಿರ್ತೀವಿ. ಸೊ ಈ ಲೆಸನ್ ನ ಅರ್ಥ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಹೈಬರ್ನೇಷನ್ ಮೋಡ್ ಅಲ್ಲಿ ಇದ್ದೀರಾ, ಅಂದ್ರೆ ತುಂಬಾ ಆಂಟಿ ಸೋಷಿಯಲ್, ಏನು ಜನರ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಒಬ್ರೇ ಇದ್ದೀರಾ, ನಿಮ್ ಬಗ್ಗೆ ಫೋಕಸ್ಡ್ ಆಗಿದ್ದೀರಾ, ಏನೋ ಒಂದು ಗುರಿ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಮೇ ಬಿ ಇವಾಗ ಟೈಮ್ ಬಂದಿದೆ ಸ್ವಲ್ಪ ನಿಮ್ಮ ಪ್ಲಾನ್ಸ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ, ಸ್ವಲ್ಪ ಸೋಷಲೈಸ್ ಆಗಿ, ಮೀಟ್ ಆಗಿ, ಚೇಂಜಸ್ ನ ನಿಮ್ ಲೈಫ್ ಅಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಫೋಕಸ್ ನ ಬಿಟ್ಬಿಡಿ ಅಂತ ಹೇಳಲ್ಲ, ನಿಮ್ ಡೆಸ್ಟಿನಿ ಏನು, ನಿಮ್ ಗುರಿ ಏನು ತಲೆಯಲ್ಲಿ ಇಟ್ಕೊಳ್ಳಿ. ಹಂಗಂತ ಈ ದಾರಿಲಿ ಆಗ್ಬೇಕಾದ ಕೆಲವೊಂದೊಂದು ಫನ್ ಎಕ್ಸ್ಪೀರಿಯನ್ಸಸ್ಗಳು, ಫನ್ ಚೇಂಜಸ್ಗಳು, ಅದನ್ನ ಅವಾಯ್ಡ್ ಮಾಡಬೇಡಿ. ಅದೇನೇನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಆನ್ ದ ವೇ, ಇವಾಗ ಒಂದು ಟ್ರಾವೆಲ್ ಮಾಡ್ತಿರೋ ತರ ಜಸ್ಟ್ ಇಮ್ಯಾಜಿನ್, ನೀವ್ ಇವಾಗ ಹಿಮಾಲಯಕ್ಕೆ ಹೋಗ್ಬೇಕಾಗಿರುತ್ತೆ, ಅಥವಾ ಲೈಕ್ ಸಮ್ವೇರ್, ಐ ಡೋಂಟ್ ನೋ ಹಿಮಾಲಯ ಯಾಕೆ ಬಂತು ಅಂತ, ಓಕೆ ಹಿಮಾಲಯಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ನೀವೇನ್ ಮಾಡ್ತಾ ಇದ್ದೀರಾ, ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಿಮ್ ಜರ್ನಿ. ಬಟ್ ಆ ಜರ್ನಿಲಿ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಆ ಟ್ರೈನ್ ಅಲ್ಲಿ ಮಧ್ಯೆ ನಮಗೆ ಕೆಲವೊಬ್ಬೊಬ್ರು ಸಿಗ್ತಾರೆ. ಒಂದೊಂದ್ ಸ್ಟಾಪ್ ಅಲ್ಲಿ ಆಲ್ರೆಡಿ ಹಿಮಾಲಯಕ್ಕೆ ಹೋಗಿ ಬಂದೋರು ಸಿಗ್ತಾರೆ. ಓಕೆ, ಅಲ್ಲಿ ಹಿಮಾಲಯಕ್ಕೆ ಹೋಗಿ ಬಂದವರು ನಾವು ಮಾತಾಡಿದಾಗ ನಾವು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನಮಗೆ ಇನ್ನೂ ಓಕೆ ನೀವು ಅವೇರ್ ಆಗಿರ್ತೀರ, ಓಕೆ ಈ ತರ ಇರುತ್ತೆ. ಅವ್ರ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರದ್ದು ಸ್ಟಾಪ್ ಬಂದಾಗ ಇಳ್ಕೊಂಡು ಹೋಗ್ಬಿಡ್ತಾರೆ, ಅಂಡ್ ಅವ್ರು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ ಅಲ್ವಾ. ಸೊ ಐ ಥಿಂಕ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ನಿಮ್ಮ ಡೈಲಿ ಹ್ಯಾಬಿಟ್ಸ್ ಅಲ್ಲಿ ಒಳ್ಳೇದು. ಇವಾಗ ನಾನು ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾ ಇದೀನಿ, ನಾನು ದುಡ್ಡೇ ಮಾಡ್ಬೇಕು ಅಂತ ಕೂತ್ರೆ ಆಗತ್ತಾ? ನಾವು ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಕೂಡ ಮಾಡ್ಬೇಕಾಗತ್ತೆ. ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಒಂದ್ರ ಮೇಲೆನೆ ಓವರ್ ಥಿಂಕ್ ಮಾಡ್ಕೊಂಡು ಕೂರ್ಬೇಡಿ. ಇಫ್ ಪಾಸಿಬಲ್ ಆಲ್ ರೌಂಡರ್ ಆಗೋದಕ್ಕೆ ಟ್ರೈ ಮಾಡಿ. ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಬೇಕು ಎನರ್ಜಿ ಹಾಕಿದ್ರೆ ಬ್ಯಾಲೆನ್ಸ್ಡ್ ಆಗಿ ತಗೊಂಡ್ ಹೋದ್ರೆ ಲೈಫ್ ನ ಒಳ್ಳೇದು, ಒಂದೇ ಕಡೆ ತೂಕ ಆಗತ್ತಿಲ್ಲ ಅಂದ್ರೆ. ಓಕೆ, ಸೊ ಇಟ್ಸ್ ದಟ್ಸ್ ಅ ಮೆಸೇಜ್ ಗ್ರೂಪ್ 1. ಐ ಹೋಪ್ ನಿಮಗೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಸಿಚುವೇಶನ್ಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜಿನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಆ ಮೆಸೇಜಿನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಇಮೇಜ್ ನ ಚೂಸ್ ಮಾಡಿದೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ ಕರಿಯರ್, ಲವ್ ಲೈಫ್, ಫಿನಾನ್ಷಿಯಲ್ ಸಿಚುವೇಶನ್ ಅಂತ ಬಂದ್ರೆ ಏನ್ ಬರ್ತಾ ಇದೆ, ಯೂನಿವರ್ಸ್ ಏನೆಲ್ಲ ಚೇಂಜಸ್ ನಿಮ್ ಲೈಫ್ ಅಲ್ಲಿ ತಗೋ ಬರ್ತಾ ಇದೆ ಅಂತ. ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜಿನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಗ್ರೂಪ್ 2 ಲೆಟ್ಸ್ ಸಿ ಕರಿಯರ್ ಅಂತ ಬಂದ್ರೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಕರಿಯರ್, ಸ್ಟಡೀಸ್, whatever ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡೆರಡು ಬಂತು ಗೈಸ್, ಎರಡೆರಡು ತಗೊಳ್ಳೋಣ ಅಂತ. ಓಕೆ, ಕ್ವೀನ್ ಆಫ್ ಪೆಂಟಕಲ್ಸ್, ಲಾಸ್ಟ್ ಅವರಿಗೂ ಕ್ವೀನ್ ಬಂದಿತ್ತು, ಬಟ್ ಈ ಕ್ವೀನ್ ಬಂದಿರ್ಲಿಲ್ಲ, ಬಟ್ ನಿಮಗೆ ಕ್ವೀನ್ ಬಂದಿದೆ. ಸೊ ನಿಮ್ಮ ಝೋಡಿಯಾಕ್ ಸೈನ್ ಇನ್ ಕೇಸ್ ವೃಷಭ ರಾಶಿ, ಮಕರ ರಾಶಿ ಹಾಗೂ ಅನದರ್ ಒನ್ ವೃಷಭ
ಮಕರ ಕನ್ಯಾ ರಾಶಿ ಆಗಿದೆ. ಅಂದ್ರೆ ಡಬಲ್ ಕನ್ಫರ್ಮೇಶನ್ ಇದು ನಿಮ್ದೇ ರೀಡಿಂಗ್ ಅಂತ. ಸೊ ಪ್ರೊಫೆಷನಲ್ ಲೈಫ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು. ವರ್ಕ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಬಿಕಾಸ್ ಕ್ವೀನ್ ಆಫ್ ಪೆಂಟಕಲ್ಸ್ ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ವೆರಿ ಕಂಫರ್ಟಬಲ್ ಕ್ವೀನ್ ಇದು. ಅಂದ್ರೆ ಅವಳ ಪರ್ಸನಲ್ ಲೈಫ್ ಹೆಂಗೆ ಇರ್ಬೇಕು, ಪ್ರೊಫೆಷನಲ್ ಲೈಫ್ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಳೆ ಅಂದ್ರೆ ಈ ಕ್ವೀನ್ ಜೊತೆ ನಾವು ಕಲಿಬೇಕು. ಬಿಕಾಸ್ ಈ ಕ್ವೀನ್ ಬರೀ ಕರಿಯರ್ 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 ಅಂತ ಇರಲ್ಲ, ಅವಳಿಗೆ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಅಂದ್ರೆ ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಮನೆ ಎಷ್ಟು ಚೆನ್ನಾಗಿ ಇಟ್ಕೋಬೇಕು, ಗಾರ್ಡನಿಂಗ್ ಮಾಡೋದು, ಮನೆ ಸುತ್ತಮುತ್ತ ಚೆನ್ನಾಗಿ ಇಟ್ಕೊಳ್ಳೋದು, ಮನೆನ ಹೈಜೀನ್ ಆಗಿ ಇಟ್ಕೊಳ್ಳೋದು, ಈ ತರ ಕ್ವೀನ್ ಇವಳು. ಓಕೆ, ಸೊ ಐ ಥಿಂಕ್ ಯೂನಿವರ್ಸ್ ನಿಮ್ನ ಈ ತರ ಒಂದು ಎನರ್ಜಿಗೆ ಪ್ರಿಪೇರ್ ಮಾಡ್ತಾ ಇದೆ. ಯು ಹ್ಯಾವ್ ಟು ಬಿ ರೆಡಿ. ಬಿಕಾಸ್ ನಿಮ್ ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ವರ್ಕ್ ಅಷ್ಟೇ ಅಂತಲ್ಲ, ನಿಮ್ಮ ಫ್ಯಾಮಿಲಿಯಿಂದ ಕೂಡ ನಿಮ್ನ ಇನ್ನೂ ಸೀರಿಯಸ್ ವೇಯಲ್ಲಿ ತಗೊಂತಾರೆ. ಇನ್ನೂ ನಿಮಗೊಂದು ಮೆಚುರಿಟಿ ಕೊಡ್ತಾರೆ. ಇನ್ನೂ ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮೋಟಿವೇಶನ್ ತುಂಬಾನೇ ಚೆನ್ನಾಗಿದೆ. ಗ್ರೂಪ್ 1 ನೀವು ಚೂಸ್ ಮಾಡಿರೋ ಪಾತ್ ಚೇಂಜ್ ಮಾಡೋ ನೆಸೆಸರಿ ಇಲ್ಲ. ಐ ಥಿಂಕ್ ಇರೋ ಪಾತ್ ಅಲ್ಲೇ ನಿಮಗೊಂದು ಅಪ್ಗ್ರೇಡೇಷನ್ ಅಥವಾ ಅಪ್ಲೈ ಮಾಡಿದ್ರೆ ಇರೋ ಪೊಸಿಷನ್ ಗಿಂತ ಒಂದು ಬೆಟರ್ ಪೊಸಿಷನ್ ನಿಮಗೆ ಸಿಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಟೋಟಲ್ ಗ್ರೋತ್, ಈವನ್ ದೋ ಸ್ಲೋ ಗ್ರೋತ್ ಆದ್ರೂ ನಿಮ್ಮ ಕರಿಯರ್ ಟೋಟಲ್ ಲಾಂಗ್ ಟರ್ಮ್ ಗ್ರೋತ್ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಪ್ರಮೋಷನ್ಸ್ ಆರ್ ಪಾಸಿಬಲ್. ನಿಮ್ನ ನಂಬಿಟ್ಟು ನಿಮಗೆ ಒಳ್ಳೆ ಪ್ರಾಜೆಕ್ಟ್ ಕೊಡೋದು, ನಿಮ್ನ ನಂಬಿಟ್ಟು ನಿಮಗೆ ಇನ್ನೂ ಬೆಟರ್ ಆಪರ್ಚುನಿಟೀಸ್ ನಿಮ್ನ ಹುಡ್ಕೊಂಡ್ ಬರೋದು, ಇದೆಲ್ಲ ನೋಡ್ತಾ ಇದ್ದೀನಿ. ಅಂದ್ರೆ ಯೂನಿವರ್ಸ್ ನಿಮಗೆ ಏನಕ್ಕೆ ಪ್ರಿಪೇರ್ ಮಾಡ್ತಾ ಇದೆ ಅಂದ್ರೆ, ಇಲ್ಲಿವರೆಗೂ ನೀವು ಇಲ್ಲಿಗೆ ರೀಚ್ ಆಗಿದ್ದೀರಾ ಅಂದ್ರೆ ನಿಮ್ಮ ಜರ್ನಿ ಲೇಟ್ ನೈಟ್ ವೈರಲ್ ಆಗಿದ್ದ ಜರ್ನಿ ಅಲ್ಲ. ತುಂಬಾನೇ ವರ್ಷದಿಂದ ಈ ಕಷ್ಟಪಟ್ಟು ಇಲ್ಲಿ ನೀವು ಬಂದ್ ನಿಂತಿದ್ದೀರಾ. ಈಗ ಏನೇ ನೇಮ್ ಇರ್ಬೋದು, ಫೇಮ್ ಇರ್ಬೋದು, ಏನೇ ಒಂದು ಲೈಫ್ ಅಲ್ಲಿ ಸ್ಟೆಬಿಲಿಟಿ ಇರ್ಬೋದು, ಇದಕ್ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ. ಅಂಡ್ ತುಂಬಾನೇ ಎಷ್ಟೇ ಡಿಮೋಟಿವೇಟ್ ಆದ್ರೂ ಬಿಡ್ದನೆ ಕಷ್ಟಪಟ್ಟಿದ್ದೀರಾ. ಮೇ ಬಿ ಇಟ್ ಈಸ್ ಟೈಮ್ ಟು ಅಪ್ಗ್ರೇಡ್. ಓಕೆ, ಬಿಕಾಸ್ ನಾನು ಏನ್ ನೋಡ್ತೀನಿ, ನಿಮ್ಮ ಮೇನ್ ಓವರ್ ಆಲ್ ಸ್ಟ್ರೆಸ್ ಕರಿಯರ್ ಇಂದ ಏನ್ ಬರ್ತಾ ಇದೆ ಅದು ಕಡಿಮೆ ಆಗುತ್ತೆ. ಬಿಕಾಸ್ ನಿಮ್ಮ ಒಂದು ಎನರ್ಜಿ ಇವಾಗ ನಿಮ್ಮ ಪರ್ಸನಲ್ ಲೈಫ್ ಕಡೆ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾದ ನೆಸೆಸಿಟಿ ಇದೆ. ಐ ಥಿಂಕ್ ನಿಮ್ಮ ಲೈಫ್ ಕಂಪ್ಲೀಟ್ ಆಗೋದು, ಲೈಫ್ ಅಲ್ಲಿ ಪ್ರೊಫೆಷನಲ್ ಲೈಫ್, ಕರಿಯರ್, ಪರ್ಸನಲ್ ಲೈಫ್ ಎಲ್ಲಾ ರೀತಿಲೂ ಕಂಪ್ಲೀಟ್ ಫೀಲ್ ಆಗೋದು, ಒಂದು ಸ್ಟೆಬಿಲಿಟಿ ಫೀಲ್ ಆಗೋದು ನೋಡ್ತಾ ಇದ್ದೀನಿ. ಯಾರಿಗೆಲ್ಲ ಕೆಲಸ ಹೋಗುತ್ತೆ ಅಥವಾ ಅದು ಇದು ಅಂತ ಏನೆಲ್ಲ ಟೆನ್ಷನ್ ಅಲ್ಲಿ ಇದ್ದೀರಾ ಅಲ್ವಾ, ಮೇನ್ ಆಗಿ ನಿಮಗೊಂದು ಸೆಕ್ಯೂರಿಟಿ ಸಿಗುತ್ತೆ, ಮೆಂಟಲಿ ಸೆಕ್ಯೂರಿಟಿ ಸಿಗೋದನ್ನ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಗ್ರೇಟ್ ಸ್ಟಾರ್ಟ್. ಗ್ರೂಪ್ 2 ಅಡ್ವೈಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನ್ ಬರ್ತಾ ಇದೆ? 2 ಆಫ್ ಪೆಂಟಕಲ್ಸ್ ಅಂತ ಬಂದ್ರೆ ಬ್ಯಾಲೆನ್ಸ್ಡ್ ಎನರ್ಜಿ. ಮುಂಚೆನೆ ಹೇಳದ್ನಲ್ವಾ, ನಿಮಗೆ ಇವಾಗ ಕರಿಯರ್ ಮತ್ತೆ ಪರ್ಸನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ಬೇಕಾದ ನೆಸೆಸರಿ ಬರ್ತಾ ಇದೆ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಕೆಲಸ ಮಾಡ್ಕೊಂಡು ಸಿಂಗಲ್ ಆಗಿರೋರು, ಕೆಲಸ ಮಾಡ್ಕೊಂಡು ಮದ್ವೆ ಆಗ್ದನೆ ಇರೋರು, ನಿಮಗೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಮೇ ಬಿ ಇಟ್ಸ್ ಟೈಮ್ ಹ್ಯಾಸ್ ಕಮ್. ನೀವು ಇವಾಗ ಒಂದು ಲೈಫ್ ಅಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾದ ನೆಸೆಸರಿ ಇದೆ. ಇಷ್ಟ ದಿನ ನೀವು ಒಬ್ರೇ ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಂಡಿದ್ರಿ. ಮೇ ಬಿ ಇವಾಗ ಟೈಮ್ ಬಂದಿದೆ, ನಿಮ್ಮ ಪರ್ಸನಲ್ ಲೈಫ್ ಕೂಡ ನೀವು ಸ್ವಲ್ಪ ಗುಡ್ ಡಿಸಿಷನ್ಸ್ ತಗೋಬೇಕಾದ ಸಿಚುವೇಶನ್ ಬಂದಿದೆ. ತುಂಬಾ ಜನ ಕ್ವೆಶನ್ ಮಾಡ್ತಾ ಇರ್ತಾರೆ ನನಗೆ, ನಾನು ಮದ್ವೆ ಆದ್ಮೇಲೆ ಕೆಲಸ ಕಂಟಿನ್ಯೂ ಮಾಡಕ್ ಆಗುತ್ತಾ, ಮದ್ವೆ ಆದ್ಮೇಲೆ ನಾನು ಸ್ಟ್ರೆಸ್ಫುಲ್ ಆಗೋಗ್ಬಿಡುತ್ತಾ? ಸೊ ನಿಮಗೆ ಆನ್ಸರ್ ಬಂದ್ಬಿಟ್ಟು, ಮದ್ವೆ ಆದ್ಮೇಲೆ ಡೆಫಿನೆಟ್ಲಿ ನೀವು ಕೆಲಸ ಕಂಟಿನ್ಯೂ ಮಾಡ್ತೀರಾ. ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ, ಸ್ಟ್ರೆಸ್ಫುಲ್ ಆಗಿ ತಗೊಂಡ್ ಹೋಗಲ್ಲ. ಐ ಥಿಂಕ್ ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ ಕಡೆ ಬರ್ತಾ ಇದೆ. ಈವನ್ ಜಾಬ್ ಅಲ್ಲೂ ಕೂಡ ಪ್ರಾಬಬ್ಲಿ ನಿಮಗೆ ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ಬೋದು. ಇವಾಗ ಆಲ್ರೆಡಿ ಏನೋ ಕೆಲಸ ಮಾಡ್ತಾ ಇರ್ತೀರಾ, ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದಷ್ಟು ಹೊಸ ಟೀಮಿಗೆ ಟ್ರೈನ್ ಮಾಡು ಅಂತ ಹೇಳ್ಬೋದು. ಇನ್ನೊಂದು ಗ್ರೂಪ್ ನ ನೀವು ಲೀಡ್ ಮಾಡ್ಬೇಕಾಗಿ ಬರ್ಬೋದು. ಅಥವಾ ನೀವು ಆಲ್ಟರ್ನೇಟಿವ್ ವೇ ಅಲ್ಲಿ ಸೈಡ್ ಫ್ರೀಲಾನ್ಸಿಂಗ್ ಆಗಿ ಹೊಸದೇನೋ ಕಲಿಯೋದಕ್ಕೆ ಟ್ರೈ ಮಾಡ್ಬೋದು. ಹೊಸದೇನೋ ಒಂದು ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ
ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಬೇಕು, ಒಂದ್ರ ಮೇಲೆನೆ ವರ್ಕ್ ಮಾಡಬೇಡಿ. ಮಲ್ಟಿಪಲ್ ಅರ್ನಿಂಗ್ಸ್ ನೋಡ್ತಾ ಇದೀನಿ ಗ್ರೂಪ್ 2. ಸೊ ಆದಷ್ಟು ಬೇಗ ನಾನು ಏನ್ ನೋಡ್ತಾ ಇದೀನಿ, ನಿಮ್ಮ ಫೋಕಸ್ ಬರೀ ಒಂದು ಜಾಬ್ ಮೇಲೆ ಆಗಿರಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಮಲ್ಟಿಪಲ್ ವೇಸ್ ಇರುತ್ತೆ ಅರ್ನ್ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ನೆಟ್ವರ್ಕಿಂಗ್ ಮಾಡೋದ್ ನೋಡ್ತಾ ಇದೀನಿ. ಪ್ರೊಫೆಷನಲ್ ಕಾಂಟ್ಯಾಕ್ಟ್ಸ್ ಅಂದ್ರೆ ತುಂಬಾ ಜಾಸ್ತಿ ಆಗೋದ್ ನೋಡ್ತಾ ಇದೀನಿ. ಸೊ ಇಫ್ ಪಾಸಿಬಲ್ ಒಂದೇ ಜಾಬ್ ಮೇಲೆ ನೀವು ಏನು ಡಿಪೆಂಡೆಂಟ್ ಆಗಿರ್ಬೇಡಿ ಗ್ರೂಪ್ 2. ಇಫ್ ಪಾಸಿಬಲ್ ಮಲ್ಟಿಪಲ್ ವೇಸ್ ಹುಡುಕಿ, ಮಲ್ಟಿಪಲ್ ಎಷ್ಟು ತರ ನೀವು ಗ್ರೋ ಆಗ್ಬೋದು. ಅಂಡ್ ಬರೋ ಆಪರ್ಚುನಿಟೀಸ್ನೆಲ್ಲ ರಿಜೆಕ್ಟ್ ಮಾಡ್ಕೊಂಡು ಕೂರ್ಬೇಡಿ. ಇಲ್ಲ ನನಗೆ ಟೈಮ್ ಇಲ್ಲ, ಇಲ್ಲ ನನಗೆ ಬ್ಯಾಲೆನ್ಸ್ ಆಗಲ್ಲ ಅಂತ. ಬಟ್ ಆಗುತ್ತೆ, ನಿಮಗೆ ಬ್ಯಾಲೆನ್ಸ್ ಮಾಡಕ್ ಆಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಆಲ್ರೆಡಿ IT ವರ್ಕ್ ಮಾಡ್ತಾ ಇರ್ತೀರ, ಬಟ್ ಮೇ ಬಿ ನಿಮಗೊಂದು ಸ್ಕಿಲ್ ಇತ್ತು ಅನ್ಸುತ್ತೆ, ಥ್ರೆಡ್ಡಿಂಗ್ ಮಾಡೋದಾಗಿರ್ಬೋದು ಅಥವಾ ಪೇಂಟಿಂಗ್ ಮಾಡೋದಾಗಿರ್ಬೋದು. ಪ್ರಾಬಬ್ಲಿ ಇಷ್ಟ ದಿನ ಸುಮ್ನೆ ನೀವು ಪೇಂಟ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ರಿ, ಬಟ್ ಇವಾಗ ಒಂದು ಆಪರ್ಚುನಿಟಿ ಬರುತ್ತೆ ನಿಮಗೆ ಟೀಚ್ ಮಾಡೋದಕ್ಕೆ ಪೇಂಟಿಂಗ್ ನ. ಸೊ ಜಸ್ಟ್ ಬಿಕಾಸ್ ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಗ್ರೂಪ್ 2 ನಿಮ್ಮ ಹತ್ರ ಆಗುತ್ತೆ. ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್ ನ ಇಫ್ ಪಾಸಿಬಲ್ ನೀವು ಅಕ್ಸೆಪ್ಟ್ ಮಾಡಬೇಕು, ಬಿಕಾಸ್ ಆಪರ್ಚುನಿಟೀಸ್ ಕೂಡ ನಿಮ್ನ ಹುಡ್ಕೊಂಡ್ ಬರುತ್ತೆ. ಅಂಡ್ ಇನ್ ಎವ್ರಿ ವೇ ನಿಮಗೆ ಸ್ಟ್ರೆಸ್ ಆಗೋದನ್ನ ನಾನು ನೋಡ್ತಾ ಇಲ್ಲ. ಬಿಕಾಸ್ 2 ಆಫ್ ಪೆಂಟಕಲ್ಸ್ ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ಆ ಮನುಷ್ಯ ತುಂಬಾ ಫನ್ ವೇ ಅಲ್ಲಿ ಜಗಲ್ ಮಾಡ್ತಾ ಇರ್ತಾನೆ. ಸೊ ಐ ಡೋಂಟ್ ಥಿಂಕ್ ಅದು ನಿಮಗೆ ಸ್ಟ್ರೆಸ್ಫುಲ್ ಆಗುತ್ತೆ ಅಂತ. ಫಾರ್ ಅನ್ ಎಕ್ಸಾಂಪಲ್, ಆಲ್ರೆಡಿ ನೀವು ಕರಿಯರ್ ಅಲ್ಲಿ ತುಂಬಾನೇ ಚೆನ್ನಾಗಿರ್ತೀರಾ, ಬಟ್ ಮದ್ವೆ ಆಫರ್ ಬಂದಿರುತ್ತೆ, ಬಟ್ ನಿಮಗ್ ಭಯ ಇರುತ್ತೆ, ನಾನು ನಿಜವಾಗ್ಲೂ ಬ್ಯಾಲೆನ್ಸ್ ಮಾಡ್ತೀನಾ, ಆಗುತ್ತಾ? ಬಟ್ ಆಗುತ್ತೆ, ಟ್ರಸ್ಟ್ ಮೀ. ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್ ನ ಎಟ್ ಅ ಟೈಮ್ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಗೆ ಆಪರ್ಚುನಿಟಿ ಬರುತ್ತೆ. ಬಟ್ ಟ್ರಸ್ಟ್ ಮೀ, ಗ್ರೂಪ್ 2 ಇದೇನೋ ನಿಮಗೆ ಸ್ಟ್ರೆಸ್ ನ ಆಡ್ ಮಾಡೋದಕ್ ಬರೋದಲ್ಲ. ಸ್ಟ್ರೆಸ್ ನೀವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಆ ಪೊಟೆನ್ಶಿಯಲ್ ಇದೆ ಅಂತ ಗೊತ್ತಿದ್ದೆ ಯೂನಿವರ್ಸ್ ನಿಮ್ಮ ಹತ್ರ ಹುಡ್ಕೊಂಡ್ ಬರೋದು ಆಪರ್ಚುನಿಟೀಸ್. ಓಕೆ, ಸೊ ಲೆಟ್ ಸಿ ಫಿನಾನ್ಷಿಯಲ್ ಸಿಚುವೇಶನ್ ಹೆಂಗಿರುತ್ತೆ ನಿಮ್ದು ಗ್ರೂಪ್ 2. ಡೆಫಿನೆಟ್ಲಿ ಒನ್ ಥಿಂಗ್ ಇಸ್ ಕನ್ಫರ್ಮೇಶನ್, ಹೊಸ ಇನ್ಕಮ್ ಸೋರ್ಸಸ್, ಹೊಸ ವೇಯಲ್ಲಿ ನೀವು ದುಡ್ಡು ಮಾಡೋದು ಸ್ಟಾರ್ಟ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಸೊ ಟವರ್ ಸಿಚುವೇಶನ್ ಬಂದಿದೆ, ಅಂದ್ರೆ ಎಲ್ಲೂ ಜಾಸ್ತಿ ಇನ್ವೆಸ್ಟ್ ಮಾಡಿ ಜಾಸ್ತಿ ದುಡ್ಡು ಬಿಸ್ನೆಸ್ ಮಾಡೋರಿಗೆ ಒಂಥರ ಶಾಕಿಂಗ್ ಮೆಸೇಜ್. ನಿಮಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆನ್ಸಸ್ ಬರೋ ಪಾಸಿಬಿಲಿಟೀಸ್ ಇದೆ. ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀನಿ ಅಂತ ತುಂಬಾ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಮೇ ಬಿ ಯಾವ್ದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗೆ ನೀವು ದುಡ್ಡು ಹಾಕ್ಬೇಕಾಗಿ ಬರುತ್ತೆ. ಲೈಕ್ ಯಾರ್ದಾರು ಹೆಲ್ತ್ ಅಪ್ಸ್ ಅಂಡ್ ಡೌನ್ಸ್ ಆಗೋದು, ಅಥವಾ ಏನೋ ಒಂದು ಸಡನ್ ಆಗಿ ಪ್ರಾಬಬ್ಲಿ ಮನೇಲಿ ಏನಾದ್ರು ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್, ವಾಷಿಂಗ್ ಮಷೀನ್, ಟಿವಿನೋ ಏನೋ ವರ್ಕ್ ಆಗ್ತಾನೆ, ಲೈಕ್ ಆಲ್ ಆಫ್ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ನೀವು ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಕೆಲ್ಸಕ್ಕೆ ದುಡ್ಡು ಹಾಕ್ಬೇಕಾಗಿ ಬರ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಮೆಸೇಜ್ ಬರ್ತಾ ಇದೆ. ಒಂಥರ ಕಾಷನ್ ಮೆಸೇಜ್ ನಿಮಗೆ ದುಡ್ಡು ಅಂತ ಬಂದ್ರೆ. ಅಂಡ್ ಲೋನ್ ತಗೊಳಕ್ಕೆ ಬೆಸ್ಟ್ ಟೈಮ್ ಅಲ್ಲ. ಗ್ರೂಪ್ ಯಾರೆಲ್ಲ ಮೆಸೇಜ್ ನೋಡ್ತಾ ಇದ್ದೀರಾ, ಯಾವಾಗ ನೋಡ್ತಾ ಇದ್ದೀರಾ, ಇಟ್ ಡಸಂಟ್ ಮ್ಯಾಟರ್. ಇವತ್ತಿಂದ ನೆಕ್ಸ್ಟ್ ಫ್ಯೂ ಮಂತ್ಸ್, 1 to 2 months ವರೆಗೂ ಯಾವುದೇ ರೀತಿ ಲೋನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಏನೋ ಒಂದು ಹೊಸ ಐಡಿಯಾ ಬಂತು ಅಂತ ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಅದು ನಿಮಗೆ ಕೈ ಕೊಡ್ಬೋದು. ಸೊ ಯೂನಿವರ್ಸ್ ಮೇನ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ, ಫಿನಾನ್ಷಿಯಲ್ ಸಿಚುವೇಶನ್ ಅಂತ ಬಂದ್ರೆ ಪ್ಲಾನ್ ಮಾಡ್ಕೊಳ್ಳಿ. ಇವತ್ತಿಂದ ನೆಕ್ಸ್ಟ್ 6 months ಅಥವಾ ನೆಕ್ಸ್ಟ್ 3 months ವರೆಗೂ ನಾನು ಹಿಂಗ್ ಮಾಡಿದ್ರೆ ಒಳ್ಳೇದು, ಹಿಂಗ್ ಮಾಡಿದ್ರೆ ನನಗೆ ಮಂತ್ ಎಂಡ್ ಅಲ್ಲಿ ದುಡ್ಡಿರುತ್ತೆ. ಓಕೆ, ಪ್ರಾಬ್ಲಿ ಹೆಂಗ್ ಗೊತ್ತಾ, ಇವಾಗ ಯಾರ್ದೋ ಬರ್ಡೇ ಇರುತ್ತೆ ನಿಮ್ ಫ್ಯಾಮಿಲಿ, ನೀವು ಮರ್ತ್ ಬಿಟ್ಟಿರ್ತೀರಾ ಆ ಪರ್ಸನ್ ಬರ್ಡೇ ಇರುತ್ತೆ ಅಂತ. ಬಟ್ ಆಲ್ ಆಫ್ ಸಡನ್ ನೆನಪಾಗುತ್ತೆ, ಓಕೆ ಬರ್ಡೇಗೆ ನಾನು ದುಡ್ಡು ಸ್ಪೆಂಡ್ ಮಾಡ್ಬೇಕು ಅಥವಾ ಗಿಫ್ಟ್ ಕೊಡ್ಬೇಕು. ಬಟ್ ನೋಡ್ತೀರಾ ಗಿಫ್ಟ್, ದುಡ್ಡು ಆಲ್ರೆಡಿ ಇನ್ನೊಂದೇನಕ್ಕೋ ಸ್ಪೆಂಡ್ ಮಾಡಿರ್ತೀರಾ ನೀವು. ಸೊ ಇಟ್ ವಿಲ್ ಬಿ ಅ ಶಾಕಿಂಗ್ ಮೆಸೇಜ್ ಅಥವಾ ಶಾಕಿಂಗ್ ಸಿಚುವೇಶನ್ ಅಲ್ವಾ. ಆಮೇಲೆ ನೀವು ದುಡ್ಡು ಕೇಳ್ಕೊಂಡು ಇನ್ಯಾರ ಹತ್ರನೂ ಹೋಗ್ಬೇಕು. ಸೊ ವೆರಿ ಅಲರ್ಟ್ ಆಗಿದ್ರೆ ಒಳ್ಳೇದು. ಗ್ರೂಪ್ 2 ಮುಂದೆ ಏನೆಲ್ಲ ಈವೆಂಟ್ಸ್ ಇದೆ, ಯಾರ್ದಾರು ಮ್ಯಾರೇಜ್ ಇದೆಯಾ, ಮ್ಯಾರೇಜಿಗೆ ಮದ್ವೆಗೆ ಏನು ಬಟ್ಟೆ ತಗೋಬೇಕಾ, ಚಿನ್ನ ತಗೋಬೇಕಾ, ಲೈಕ್ ಏನು ಎಲ್ಲಿ ಸ್ಪೆಂಡ್ ಮಾಡಕ್ಕಿದೆ, ಇನ್ ಅಡ್ವಾನ್ಸ್ ಇಫ್ ಪಾಸಿಬಲ್ ಕೇರ್ಫುಲ್ ಆಗಿರಿ, ಇನ್ ಅಡ್ವಾನ್ಸ್ ಪ್ರಿಪೇರ್ಡ್ ಆಗಿರಿ. ಲಾಸ್ಟ್ ಮೂಮೆಂಟಿಗೆ ಏನನ್ನು ಇಟ್ಕೋಬೇಡಿ. ಫಾರ್ ಅನ್ ಎಕ್ಸಾಂಪಲ್,
ಈವನ್ EMI ಚೆಕ್ ಮಾಡ್ತಾರೆ. ಸಮಟೈಮ್ಸ್ ಏನ್ ಮಾಡ್ತಾರೆ, ಬ್ಯಾಲೆನ್ಸ್ ಏನು ಈ ಮಂತ್ ಇಷ್ಟೇ ಇರುತ್ತೆ ಅಂತ ನಾವ್ ಅನ್ಕೊಂಡಿರ್ತೀವಿ, ಬಟ್ ಚೆಕ್ ಮಾಡಿ ನೋಡಿದ್ರೆ ಪ್ರಾಬ್ಲಿ ಈ ಮಂತ್ EMI ಜಾಸ್ತಿ ಇರುತ್ತೆ, ಲಾಸ್ಟ್ ಮೂಮೆಂಟ್ ಟೆನ್ಷನ್ ಆಗ್ಬೋದು. ಸೊ ಈ ತರ ಸಿಚುವೇಶನ್ಸ್ ಜಾಸ್ತಿ ಇದೆ ಗ್ರೂಪ್ 2 ನೆಕ್ಸ್ಟ್ ಮಂತ್ ಅಲ್ಲಿ. ಕೇರ್ಫುಲ್ ಆಗಿದ್ರೆ ಒಳ್ಳೇದು. ದೇರ್ ಈಸ್ ಏಸ್ ಆಫ್ ಕಪ್ಸ್. ಫಿನಾನ್ಷಿಯಲಿ ಒನ್ ಮೂಮೆಂಟ್ ಅಲ್ಲಿ ನಿಮಗೆ ಶಾಕಿಂಗ್ ಮೆಸೇಜ್ ಇದೆ, ಇಲ್ಲ ಅಂತಲ್ಲ, ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ಅದರಿಂದ ನೀವು ಹೊರಗೆ ಬರ್ತೀರಾ. ವೆರಿ ನೆಕ್ಸ್ಟ್ ಮೂಮೆಂಟ್ ಕೇರ್ಫುಲ್ ಆಗಿ ನಿಮಗೆ ಒಂದು ಒಳ್ಳೆ ಅರ್ನಿಂಗ್ ವೇ, ಒಳ್ಳೆ ರೀತಿಲಿ ದುಡ್ಡು ಮಾಡೋದು, ಹೊಸ ವೇಯಲ್ಲಿ ದುಡ್ಡು ಮಾಡೋದು, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನ್ಯೂ ಇನ್ಕಮ್ ಓಪನ್ ಆಗೋದು ನೋಡ್ತಾ ಇದೀನಿ ಗ್ರೂಪ್ 2 ಅವರಿಗೆ. ಇಟ್ಸ್ ಡಬಲ್ ಕನ್ಫರ್ಮೇಶನ್. ವಾವ್. ಇಲ್ಲೇನೇ ಶಾಕಿಂಗ್ ನ್ಯೂಸ್ ಆದ್ರೂ, ಶಾಕಿಂಗ್ ಬ್ರೇಕ್ ಡೌನ್ ಆದ್ರೂ, ಬಟ್ ಎಮೋಷನಲಿ ನೀವು ಬ್ರೇಕ್ ಡೌನ್ ಆಗಲ್ಲ. ಫಿನಾನ್ಷಿಯಲಿ ಬ್ರೇಕ್ ಡೌನ್ ಆದ್ರೂ ಹತ್ಕೊಂಡ್ ಕೂರೋದು, ಅಯ್ಯೋ ಹಿಂಗಾಯ್ತಲ್ಲ ಅಂತ ಸ್ಟ್ರೆಸ್ ತಗೊಳೋದು, ಎಮೋಷನಲ್ ಸ್ಟ್ರೆಸ್ ತಗೊಳೋದು ಅದೆಲ್ಲ ಮಾಡಲ್ಲ. ಬಿಕಾಸ್ ನಿಮಗೆ ಹೊಸ ವೇ ಅರ್ನಿಂಗ್, ಹೊಸದೇನೋ ಒಂದು ಖುಷಿ ಇರುತ್ತೆ ಲೈಫ್ ಅಲ್ಲಿ ಫೋಕಸ್ ಮಾಡೋದಕ್ಕೆ. ಆತರ ಒಂದು ಸಿಚುವೇಶನ್. ಇಲ್ಲೇನೇ ಬ್ರೇಕ್ ಡೌನ್ ಆದ್ರೂ ಹೊಸ ಇನ್ಕಮ್ ಏನ್ ಬರ್ತಾ ಇರತ್ತೆ ಅದ್ ನಿಮ್ಗೆ ಇದು ಇಲ್ಲಿ ಹೆಲ್ಪ್ ಮಾಡುತ್ತೆ. ಸಣ್ಣ ವೇ ಅಲ್ಲಾದ್ರೂ ದೊಡ್ಡ ವೇ ಅಲ್ಲಾದ್ರೂ ಹೆಲ್ಪ್ ಮಾಡುತ್ತೆ. ಮುಂಚೆನೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಈ ಒಂದು IT ಕೆಲಸ ಮಾಡ್ತಿದ್ರು ನಿಮಗೆ ಆರ್ಟಿಸ್ಟ್ ಅಲ್ಲಿ ಏನೋ ಇಂಟ್ರೆಸ್ಟ್ ಇರುತ್ತೆ, ಪ್ರಾಬ್ಲಿ ಫಸ್ಟ್ ಟೈಮ್ ನೀವು ರಿಜೆಕ್ಟ್ ಮಾಡ್ತೀರಾ, ಇಲ್ಲ ನಾನು ಕ್ಲಾಸಸ್ ಎಲ್ಲ ತಗೊಳಕ್ ಆಗಲ್ಲ ಅಂತ ಅಂದಿರ್ತೀರಾ. ಬಟ್ ಏನೋ ಒಂದ್ ಸಿಚುವೇಶನ್ ಬರುತ್ತೆ, ಸಡನ್ ಆಗಿ ನಿಮಗೆ ದುಡ್ಡನ್ನ ನೆಸೆಸರಿ ಇರುತ್ತೆ, ಬಟ್ ಆಲ್ ಆಫ್ ಅ ಸಡನ್ ಓಕೆ ನನ್ನ ಹತ್ರ ಇದೊಂದು ಆಫರ್ ಬಂದಿತ್ತು, ಹೋಗ್ತೀನಿ, ನಾನ್ ಟೀಚ್ ಮಾಡ್ತೀನಿ, ನಂಗೆ ಈಗ ನೆಸೆಸರಿ ಇದೆ ದುಡ್ಡಿಗೆ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಆತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ದಟ್ ಈಸ್ ವೈ ಮಲ್ಟಿಪಲ್ ಆಪರ್ಚುನಿಟೀಸ್ ಬಂದ್ರೆ ಲೈಫ್ ಅಲ್ಲಿ ಏನು ಬೇಡ ಅನ್ಬೇಡಿ. ಬಿಕಾಸ್ ಏನ್ ನಿಮ್ ಲೈಫ್ ಅಲ್ಲಿ ಬರ್ತಾ ಇದೆ, ಅದು ಆಪರ್ಚುನಿಟೀಸ್ ಆಗಿರ್ಬೋದು, ಮದ್ವೆ ಆಫರ್ ಆಗಿರ್ಬೋದು, ಇನ್ನೇನೊಂದಾಗಿರ್ಬೋದು, ನಿಮಗೆ ಆಕ್ಚುಲಿ ಯಾವ ಒಂದು ಸಿಚುವೇಶನ್ ಇಂದ ಹೊರಗ್ ಬರೋದಕ್ಕೆ ಹೆಲ್ಪ್ ಮಾಡಕ್ಕೇನೆ ಅದ್ ಬರ್ತಾ ಇದೆ ಅನ್ಬೋದು. ಸೊ ಏನನ್ನು ನೆಗ್ಲೆಕ್ಟ್ ಮಾಡ್ಬೇಡಿ, ನೆಗೆಟಿವ್ ಆಗಿ ತಿರುಗಿಸ್ಬೇಡಿ. ಓಕೆ, ಸೊ ಮೋಸ್ಟ್ ಅವೈಟೆಡ್ ಮೆಸೇಜ್ ಗ್ರೂಪ್ 2 ಲವ್ ಲೈಫ್ ಬಗ್ಗೆ. ಇವಾಗ ಲೆಟ್ ಸಿ ವಾಟ್ ಇಸ್ ಕಮಿಂಗ್ ಇನ್ ಲವ್ ಲೈಫ್ ಅಂತ ಬಂದ್ರೆ ಗ್ರೂಪ್ 2 ಅವರಿಗೆ ನೀವೇನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಗ್ರೂಪ್ 2 ಲವ್ ಲೈಫ್, ದೇರ್ ಈಸ್ ಕ್ವೀನ್ ಆಫ್, ವಾವ್, ಲಾಸ್ಟ್ ಗ್ರೂಪ್ ಅವರಿಗೂ ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿತ್ತು, ಬಟ್ ಬೇರೆ ಒಂದು ಕ್ವೆಶನ್ ಗೆ. ವಾವ್, ಬ್ಯೂಟಿಫುಲ್ ಮೆಸೇಜ್. 2 ಕ್ವೀನ್ ಇದೆ, 1 ಮೇಜರ್ ಅರ್ಕಾನ ಇದೆ ಇಲ್ಲಿ. ಸೊ ಕ್ವೀನ್ ಆಫ್ ಸ್ವರ್ಡ್ಸ್ ಇಲ್ಲಿ ನಿಮ್ಮಲ್ಲಿ ಯಾವ್ದಾದ್ರು ರಾಶಿ, ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭ ರಾಶಿ ಆಗಿದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ನಿಮ್ದಲ್ಲ ಅಂತ ಅಂದ್ರೆ ಮೇ ಬಿ ಈ ಒಂದು ರಾಶಿಯ ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದ್ರೆ ಪ್ರಾಬಬ್ಲಿ ನೀವು ಎಮೋಷನಲ್ ಸೈಡ್ ನ ಅವಾಯ್ಡ್ ಮಾಡ್ತೀರಾ. ಬಿಕಾಸ್ ಬರೀ ರೊಮ್ಯಾನ್ಸು ಅದ್ರ ತುಂಬಾ ಜನಕ್ಕೆ ನಾನು ಏನ್ ನೋಡ್ತೇನೆ, ನಿಮ್ಮ ಎಕ್ಸ್ ವಾಪಸ್ ಬರೋದ್ ನೋಡ್ತಾ ಇದ್ದೀನಿ. ಯಾ, ಡೆಫಿನೆಟ್ಲಿ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಬಿಕಾಸ್ ಕ್ವೀನ್ ಆಫ್ ಸ್ವರ್ಡ್ಸ್ ಏನ್ ಹೇಳುತ್ತೆ, ಒಂದು ಬ್ರೇಕ್ ಆಗಿರೋ ಒಂದು ವುಮೆನ್, ಹಾರ್ಟ್ ಬ್ರೇಕ್ ಆಗಿರೋ ವುಮೆನ್. ಸೊ ಎಸ್, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಯಾವುದೋ ಒಂದು ಹಳೇ ಕನೆಕ್ಷನ್ ನಿಮ್ನ ಹುಡ್ಕೊಂಡು ಬರೋದು, ನಿಮಗೆ ಕ್ಲಾರಿಟಿ ಕೊಡೋದು, ಅವ್ರ ಮನ್ಸಲ್ಲಿ ನಿಮಗೆ ಏನಿದೆ ಭಾವನೆಗಳು, ಯಾಕೆ ಅವ್ರು ಬಿಟ್ಟೋದ್ರು ಅಥವಾ ಏನಾಯ್ತು, ಅಥವಾ ನೀವೇ ಅವ್ರಿಗೆ ಹೋಗ್ಬಿಟ್ಟು ಕ್ಲಾರಿಟಿ ಕೊಡೋದು. ಐ ಥಿಂಕ್ ಮತ್ತೆ ಒಂದು ರೀಕನೆಕ್ಷನ್ ಆಗೋ ಪಾಸಿಬಿಲಿಟಿ ಇದೆ. ಯಾರ್ದೆಲ್ಲ ನೀವು ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ಯಾರ್ದೆಲ್ಲ ಆಲ್ರೆಡಿ ಒಂದು ಬ್ರೇಕಪ್ ಆಗಿತ್ತು ಅಂಡ್ ಎಕ್ಸ್ ನ ಮರೆಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ಬೋದು ಗ್ರೂಪ್ 2. ಬಿಕಾಸ್ ಯು ಗೋನಾ ಮೀಟ್ ದಿಸ್ ಪರ್ಸನ್. ಈ ಪರ್ಸನ್ ನಿಮ್ ಲೈಫ್ ಅಲ್ಲಿ ಮತ್ತೆ ಬರ್ತಾರೆ. ಪಾಸಿಬ್ಲಿ ಥ್ರೂ ಸೋಷಿಯಲ್ ಮೀಡಿಯಾ ಬರ್ಬೋದು, ಮೆಸೇಜಸ್ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಕೂಡ ಆಗ್ಬೋದು, ಪ್ಲಾನ್ಡ್ ಮೀಟ್ ಕೂಡ ಆಗ್ಬೋದು. ಸೊ ಬಿ ರೆಡಿ. ಈ ಪರ್ಸನ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ, ಆ ಪರ್ಸನ್ ನಿಜವಾಗ್ಲೂ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಾ, ಆ ಪರ್ಸನ್ ಒಂದು ಬೌಂಡ್ರಿ ಹಾಕ್ಬೇಕಾ, ಅದ್ ನಿಮಗ್ ಬಿಟ್ಟಿದ್ದು. ಬಟ್ ಡಬಲ್ ಕನ್ಫರ್ಮೇಶನ್ ಲವ್ ಲೈಫ್ ಅಂತ ಅಂದ್ರೆ ಏನೋ ಒಂದು ಹೊಸದ್ ಆಗೋದ್ಕಿಂತ ಹಳೆ ಪರ್ಸನ್ ರಿಟರ್ನ್ ಆಗೋ ಪಾಸಿಬಿಲಿಟಿ ಇದೆ. ಯಾರು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ಎಲ್ಲೋ ಒಂದ್ ಕಡೆ ಡ್ರೈ ಆಗ್ತಾ ಹೋಗ್ತಾ ಇದೆ ರಿಲೇಶನ್ಶಿಪ್, ಎಲ್ಲೋ ಒಂದ್ ಕಡೆ
ಬರೀ ಕಾನ್ವರ್ಸೇಷನ್ ಆಗ್ತಾ ಇದೆ, ಬರೀ ಲಾಜಿಕಲ್ ವೇಲಿ ಯೋಚನೆ ಮಾಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ರೊಮ್ಯಾನ್ಸ್ ಅನ್ನೋದು ಮಿಸ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತಲ್ವಾ ರಿಲೇಶನ್ಶಿಪ್ ಎಲ್ಲ ಎಕ್ಸೈಟ್ಮೆಂಟು, ಆ ಎಮೋಷನಲ್ ಬಾಂಡಿಂಗ್, ಆ ಫೀಲಿಂಗ್ಸ್ ಅದೆಲ್ಲ ಒಂದ್ ಸ್ವಲ್ಪ ಫೇಡ್ ಆಗ್ತಾ ಇದೆ. ಸೊ ಯಾರೋ ಒಬ್ರು ಇಲ್ಲೊಂದ್ ಸ್ವಲ್ಪ ಕೋಲ್ಡ್ ಎನರ್ಜಿ ಕೊಡ್ತಾ ಇದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ನ ಕಾರ್ನರ್ ಮಾಡಬೇಡಿ. ಇಫ್ ಪಾಸಿಬಲ್ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾದ ಸಿಚುವೇಶನ್ ಬಂದಿದೆ. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಎಸ್, ಲೆಟ್ಸ್ ಸಿ ಗೈಡೆನ್ಸ್ ಏನಿದೆ ರಿಲೇಶನ್ಶಿಪ್ ಅಂತ ಬಂದ್ರೆ. ವಾವ್, ಲುಕ್ ಎಟ್ ದಿಸ್, ಟೂ ಆಫ್ ಪೆಂಟಕಲ್ಸ್. ಮೇ ಬಿ ನಿಮ್ಮ ರಿಲೇಶನ್ಶಿಪ್ ನ ಅದೇ ವರ್ಕ್ ಮತ್ತೆ ಪರ್ಸನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಇಟ್ಸ್ ಹೈ ಟೈಮ್. ಗ್ರೂಪ್ 2 ಮೆಸೇಜ್ ಬರ್ತಾ ಇದೆ, ಡಬಲ್ ಕನ್ಫರ್ಮೇಶನ್ ಮೆಸೇಜ್ ಬರ್ತಾ ಇದೆ. ಎರಡನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ, ನಿಮ್ ಫೋಕಸ್ ಎಲ್ಲೋ ಒಂದೇ ಕಡೆ ಹೋಗ್ತಾ ಇದೆ, ಬ್ಯಾಲೆನ್ಸ್ ತಪ್ತಾ ಇದೆ. ಬಿಸ್ನೆಸ್ ಅಂತ ಅಲ್ಲೇ ಹೋಗ್ತಾ ಇದೆ. ಕರಿಯರ್ ಅಂತ ನಿಮ್ 24 hours ಅಲ್ಲಿ ಐ ಥಿಂಕ್ 10 hours ನಿಮ್ ಜಾಬ್ ಅಲ್ಲೇ ಕಳೀತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನಲ್ ಲೈಫಿಗೆ ಎಲ್ಲಿ ಅಟೆನ್ಷನ್ ಕೊಡ್ಬೇಕು, ಎಲ್ಲಿ ಇಂಪಾರ್ಟೆನ್ಸ್ ಕೊಡ್ಬೇಕು ಅಲ್ಲಿ ಕೊಡ್ತಾ ಇಲ್ಲ. ಬಿಕಾಸ್ ಯಾರಿಗೋ ಇಲ್ಲಿ ಲೈಕ್ ಲೆಫ್ಟ್ ಔಟ್ ಫೀಲ್ ಆಗ್ತಾ ಇದೆ ಮೇ ಬಿ, ಅಥವಾ ಯಾರಿಗೋ ಇಲ್ಲಿ ಎಮೋಷನ್ಸ್ ಕಡಿಮೆ ಆಗ್ತಾ ಇದೆ. ನನ್ನ ನೋಟಿಸ್ ಮಾಡ್ತಾ ಇಲ್ಲ, ನನಗೆ ಅಟೆನ್ಷನ್ ಸಿಗ್ತಾ ಇಲ್ಲ. ರಿಲೇಶನ್ಶಿಪ್ ಅಂದ್ರೆ ಬರೀ ಐ ಮೀನ್ ಅಲ್ಲಿ ರೊಮ್ಯಾನ್ಸ್ ಇಲ್ಲ ಅಥವಾ ಇಮೋಷನ್ಸ್ ಇಲ್ಲ ಅನ್ನೋ ಒಂದು ಥಾಟ್ ಈ ಪರ್ಸನಿಗೆ ಬರ್ತಾ ಇದೆ. ಬರೀ ಮಾತುಕತೆನ ಆಯ್ತು, ಬೌಂಡ್ರಿ ಸೆಟ್ ಮಾಡ್ಕೊಳ್ಳೋದಾಯ್ತು, ಒಂದು ರೋಟೀನ್ ಫಾಲೋ ಮಾಡೋದೇ ಆಯ್ತು. ಈ ತರ ನಿಮ್ಮ ಪಾರ್ಟ್ನರ್ ಪ್ರಾಬಬ್ಲಿ ನಿಮ್ ಬಗ್ಗೆ ಅನ್ಕೊಂತಾ ಇದ್ದಾರೆ. ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಷ್ಟು ಒಳ್ಳೇದು. ಯಾವ್ದಕ್ಕೆ ಎಷ್ಟು ಪ್ರಯಾರಿಟಿ ಕೊಡ್ತೀರಾ, ಎಷ್ಟು ಟೈಮ್ ಕೊಡ್ತೀರಾ, ಅಷ್ಟು ಚೆನ್ನಾಗಿ ಹೋಗುತ್ತೆ. ಇಲ್ಲ ಅಂತ ಅಂದ್ರೆ ರಿಲೇಶನ್ಶಿಪ್ ಸ್ವಲ್ಪ ಕೋಲ್ಡ್ ಆಗ್ತಾ ಇರೋದು, ಡಿಸ್ಟೆಂಟ್ ಆಗ್ತಾ ಇರೋದು ನೋಡ್ತಾ ಇದೀನಿ. ಐ ಥಿಂಕ್ ನಿಮ್ಮ ಪಾರ್ಟ್ನರ್, ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಒಂದ್ ಸ್ವಲ್ಪ ನಿಮ್ನ ಅರ್ಥ ಮಾಡ್ಕೊಳಕ್ ಕಷ್ಟ ಮಾಡ್ತಾ ಇದಾರೆ, ಅಥವಾ ಅವ್ರಿಗೆ ನಿಮ್ಮ ಎಮೋಷನ್ ಸೈಡ್ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ನೀವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಥಾಟ್ ಬರ್ತಾ ಇದೆ. ಇದು ನೀವಾಗಿರ್ಬೋದು, ಅವ್ರಿಗೆ ನಿಮ್ ಬಗ್ಗೆ ಆಗಿರ್ಬೋದು. ಬಟ್ ಎಸ್, ಇಬ್ರಲ್ಲಿ ಒಬ್ರಿಗಂತೂ ಆತರ ಫೀಲ್ ಅಂತೂ ಆಗ್ತಾ ಇದೆ. ಸೊ ಇಟ್ಸ್ ಬೆಟರ್ ನೀವು ಇವಾಗ್ಲೇ ಒಂದು ಅಲರ್ಟ್ ಆಗಿ ಒಂದು ಬ್ಯಾಲೆನ್ಸ್ಡ್ ಆಕ್ಷನ್ ತಗೊಂಡ್ರೆ ಇಟ್ಸ್ ಬೆಟರ್ ಅನ್ನೋ ಒಂದು ಮೆಸೇಜ್ ಗ್ರೂಪ್ 2. ಬಿಕಾಸ್ ಲೈಫ್ ಅಂತ ಬಂದ್ರೆ ಬರೀ ಕರಿಯರ್, ಬರೀ ದುಡ್ಡು ಅಷ್ಟೇ ಅಲ್ಲ, ಎಲ್ಲಾರು ಬೇಕಾಗತ್ತೆ ಒಂದ್ ಪಾಯಿಂಟ್ ಅಲ್ಲಿ. ಇವಾಗ 20s ಅಲ್ಲಿ ಇರೋರಿಗೆ ನಮಗೆ ಒಂದ್ ಪಾಯಿಂಟ್ ಅಲ್ಲಿ ಅನ್ಸುತ್ತೆ ಬರೀ ಜಾಬ್ ದುಡ್ಡು ಮಾಡೋಣ, ನೇಮ್ ಮಾಡೋಣ ಅಂತ. ಬಟ್ ಯಾವಾಗ 40s ಎಲ್ಲ ಕ್ರಾಸ್ ಆಗ್ತಿವಲ್ಲ, ಅವಾಗ ನಮಗೆ ರಿಯಲೈಸ್ ಆಗತ್ತೆ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ರಿಲೇಶನ್ಶಿಪ್ಸ್ ಅಂದ್ರೆ, ಕನೆಕ್ಷನ್ಸ್ ಅಂದ್ರೆ, ಮ್ಯಾರೇಜ್ ಅಂದ್ರೆ, ಫ್ಯಾಮಿಲಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವಾಗ್ಲೇ ಗೊತ್ತಾಗುತ್ತೆ. ಸೊ ಏನೋ ಒಂದ್ ಕಡೆ ಆ ಒಂದು ಬ್ಯಾಲೆನ್ಸಿಂಗ್ ಕಾನ್ಸೆಪ್ಟ್ ನ ಮರ್ತು ಬಿಟ್ಟಿದೀರಾ. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ವೆರಿ ಅಲರ್ಟಿಂಗ್ ಮೆಸೇಜ್ ಗ್ರೂಪ್ 2. ಇನ್ ಕೇಸ್ ನಿಮ್ಮ ಗಮನ ರಿಲೇಶನ್ಶಿಪ್ಸ್ ಕಡೆ ಇಲ್ಲ ಅಂದ್ರೆ ವೆರಿ ಅಲರ್ಟಿಂಗ್ ಮೆಸೇಜ್ ಬರ್ತಾ ಇದೆ. ಸೊ ಎಸ್, ಗ್ರೂಪ್ 2 ಓವರ್ ಆಲ್ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಏನಿದೆ ನಿಮಗೆ ಅಂತ ನೋಡೋಣ. ಯೂನಿವರ್ಸ್ ಕಡೆಯಿಂದ ಓವರ್ ಆಲ್ ಮೆಸೇಜ್, ಅದ್ ನಿಮ್ ಕರಿಯರಿಗೆ ಬರುತ್ತಾ, ಲವ್ಗೆ ಬರುತ್ತಾ, ಫಿನಾನ್ಷಿಯಲ್ ಸಿಚುವೇಶನ್ ಬರುತ್ತಾ ನಂಗೆ ಗೊತ್ತಿಲ್ಲ. ಬಟ್ ಓವರ್ ಆಲ್ ಯಾವ ಒಂದು ಏರಿಯಾಗೆ ನಿಮ್ಮ ಫೋಕಸ್ ಮಾಡಿದ್ರೆ ಒಳ್ಳೇದು ಇವಾಗ. ದೇರ್ ಈಸ್ 2 of cups. ಲುಕ್ ಎಟ್ ದಿಸ್. ಇದು ರಿಲೇಶನ್ಶಿಪ್ ಗೆನೆ ಫೋಕಸ್ಡ್ ಆಗಿದೆ. ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಫೇಡ್ ಆಗ್ತಾ ಇದೆ, ರಿಲೇಶನ್ಶಿಪ್ಗೆ ಅಟೆನ್ಷನ್ ಫೇಡ್ ಆಗ್ತಾ ಇದೆ ಅಂತ ನೋಡ್ಬೋದು. ಎಸ್ಪೆಷಲಿ ಲವ್ ಲೈಫ್ ಬಗ್ಗೆನೆ ಹೇಳ್ತಾ ಇದೆ, ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ ಬಗ್ಗೆನೆ ಹೇಳ್ತಾ ಇದೆ, ಎಸ್ಪೆಷಲಿ ನಿಮ್ಮ ಎಮೋಷನಲ್ ಕನೆಕ್ಷನ್ ಬಗ್ಗೆನೆ ಹೇಳ್ತಾ ಇದೆ. ಯಾವ್ದಾದ್ರು ಒಂದು ಕನೆಕ್ಷನ್ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಅಥವಾ ನಿಮ್ಮ ಎಮೋಷನ್ಸ್ ಇವಾಗ ಏನ್ ಬೇಕು ಅದಕ್ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದ್ರೆ ಅದ್ರಲ್ಲಿ ಡ್ರೈ ಫೀಲ್ ಆಗತ್ತೆ. ಬರೀ ದುಡ್ಡು ಅಂತ ಹೋಗ್ಬೇಡಿ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಇವಾಗ ದುಡ್ಡು ಖಾಲಿ ಆದ್ರೂ ಮನೇಲಿ ಆ ಒಂದು ಎಮೋಷನ್ಸ್, ಆ ಲವ್ ಅನ್ನೋದಿದ್ರೆ, ನಮಗೆ ಆ ಸಪೋರ್ಟ್ ಅನ್ನೋದಿದ್ರೆ ನಾವು
ತುಂಬಾ ಬೇಗ ಎದ್ದು ಬರ್ತೀವಿ, ಅದು ಮ್ಯಾಟರ್ ಆಗಲ್ಲ. ಒನ್ ಟೈಮ್ ನಮ್ಮ ಹತ್ರ ದುಡ್ಡಿರಲ್ಲ, ಏನು ಇರಲ್ಲ ಅಂದಾಗ, ಈವನ್ ಫ್ಯಾಮಿಲಿ ಅವರು ಇರಲ್ಲ ಅಂದಾಗ, ದಟ್ ಈಸ್ ಆಕ್ಚುಯಲ್ ಫೇಲ್ಯೂರ್. ನಮಗ್ ಸಪೋರ್ಟ್ ಮಾಡಕ್ಕೆ ಯಾರು ಇಲ್ಲ, ನಮ್ನ ಮತ್ತೆ ಪುಷ್ ಮಾಡಕ್ಕೆನೆ ಯಾರು ಇಲ್ಲ, ನಮಗೊಂದು ಬೆಳ್ಸಕ್ಕೆ ಯಾರು ಇಲ್ಲ, ನನ್ ಬಿದ್ದಾಗ ಏಳ್ಸಕ್ ಯಾರು ಇಲ್ಲ ಅಂದಾಗ, ದಟ್ ಈಸ್ ಅನ್ ಆಕ್ಚುಯಲ್ ಫೇಲ್ಯೂರ್, ಟು ಬಿ ಆನೆಸ್ಟ್. ದುಡ್ಡು, ಮನೆ ಇದಲ್ಲ ಆಕ್ಚುಯಲ್ ಜೀವನ, ರೈಟ್? ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ನಿಮ್ ಮೈಂಡ್ ಸೆಟ್ಟಿಗೆ ಇದೊಂದು ಮೆಸೇಜ್ ಬರ್ಬೇಕಿತ್ತು ಅನ್ಸುತ್ತೆ. ಗ್ರೂಪ್ 2 ಗ್ರೋತ್ ಅಂದ್ರೆ, ಆಕ್ಚುಯಲ್ ಗ್ರೋತ್ ಅಂದ್ರೆ ಏನು ಲೈಫ್ ಅಲ್ಲಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಗ್ರೋತ್ ಅಂದ್ರೆ ಏನು ಅಂತ ಡೆಫಿನೇಷನ್ ಇವತ್ ನೀವೇ ನಿಮ್ನ ಕೇಳ್ಕೊಳ್ಳಿ. ಆಕ್ಚುಯಲ್ ಗ್ರೋತ್ ಅಂದ್ರೆ ಏನು? ತುಂಬಾ ಜನ ನೀವು ಬರೀ ಕೆಲ್ಸ, ಫೇಮು, ನೇಮ್ ಅಂತ ಪರ್ಸನಲ್ ಮ್ಯಾಟರ್ಸ್ ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಐ ಥಿಂಕ್ ಇಟ್ಸ್ ಹೈ ಟೈಮ್ ಏನ್ ನಿಮ್ ಲೈಫಲ್ಲಿ ಪ್ರಯಾರಿಟಿ ಅದನ್ನ ಚೇಂಜ್ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಬಂದಿದೆ ನಿಮಗೆ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋದಕ್ಕೆ. ಇದೇನೋ ನೀವು ಪ್ರಿಪೇರ್ ಆಗೋದಕ್ಕಲ್ಲ ಟೈಮು. ಎಷ್ಟು ಚೆನ್ನಾಗಿ ನಿಮ್ ಲೈಫ್ ನ ಅಲೈನ್ ಮಾಡ್ಕೊಂತೀರಾ ಅಂತ ಟೆಸ್ಟಿಂಗ್ ಬರ್ತಾ ಇದೆ. ಯೂನಿವರ್ಸ್ ಒಂಥರ ಗೈಡ್ ಮಾಡ್ತಾ ಇದೆ. ನೆಕ್ಸ್ಟ್ ಫೇಸ್ ಹೆಂಗಿರುತ್ತೆ ಅಂದ್ರೆ, ನಿಮ್ಮ ರಿಲೇಷನ್ಸು, ನಿಮ್ಮ ಕನೆಕ್ಷನ್ಸು, ನಿಮ್ಮ ಪಾರ್ಟ್ನರ್ ಇನ್ವಾಲ್ವ್ಮೆಂಟ್ ನಿಮ್ ಲೈಫಲ್ಲಿ, ನಿಮ್ನ ಜೆನ್ಯೂನ್ ಆಗಿ ಪ್ರೀತಿಸೋ ಜನರು, ಇವರೆಲ್ಲ ತುಂಬಾನೇ ನಿಮ್ ಲೈಫಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಅಂಡ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಕೂಡ ಪ್ಲೇ ಮಾಡ್ತಾರೆ. ಗ್ರೂಪ್ 2 ಹಂಗಂತ ನಿಜವಾಗ್ಲು ನಿಮ್ಮ ಜೆನ್ಯೂನ್ ಆಗಿ ಸಪೋರ್ಟರ್ಸ್ ಇರ್ತಾರಲ್ಲ, ಅವ್ರನ್ನ ಕಳ್ಕೋಬೇಡಿ. ಏನೋ ಒಂದು ಡಿಸಿಷನ್ ತಗೊಳಕಿದ್ಯಾ, ಡಿಸ್ಕಸ್ ಮಾಡಿ. ಏನೋ ಒಂದು ಲೈಫಲ್ಲಿ ಅಪ್ಗ್ರೇಡ್ ಆಗ್ತಾ ಇದೆಯಾ, ನೀವು ಮಾತ್ರ ಮುಂದೆ ಹೋಗೋದಲ್ಲ, ಇಫ್ ಪಾಸಿಬಲ್ ನಿಮ್ನ ಸಪೋರ್ಟ್ ಮಾಡಿದವ್ರನ್ನು ಮುಂದೆ ಕರ್ಕೊಂಡು ಹೋಗಿ, ನಿಮ್ಗೆ ಎಮೋಷನಲಿ ಸಪೋರ್ಟಿಗೆ ಇದ್ದವ್ರನ್ನು ಮುಂದೆ ಕರ್ಕೊಂಡು ಹೋಗಿ, ಯಾರನ್ನೂ ಬಿಡ್ಬೇಡಿ. ಓಕೆ, ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಈ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಿದೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ ಗೈಸ್. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್. I love you all. Bye bye.